ನಮಸ್ಕಾರ. ನಾನು ನಾಗೇಂದ್ರ, KSOU ಕನ್ನಡ 1ನೇ ಸೆಮಿಸ್ಟರ್, ಪತ್ರಿಕೆ 2, ಆಧುನಿಕ ಕನ್ನಡ ಸಾಹಿತ್ಯದ ಹಿನ್ನೆಲೆ. ಈ ಪತ್ರಿಕೆಯ ಮೊದಲನೇ ಬ್ಲಾಕ್ 5 ಆಧುನಿಕ ಕನ್ನಡ ಸಾಹಿತ್ಯದ ಉಗಮ ಮತ್ತು ವಿಕಾಸ. ಈ ಬ್ಲಾಕಿನಲ್ಲಿರುವ 4 ಘಟಕಗಳಲ್ಲಿ ಮೊದಲ ಘಟಕ 17 ಹೊಸಗನ್ನಡ ಅರುಣೋದಯ ಉಗಮ ವಿಕಾಸ. ಈ ಘಟಕದಲ್ಲಿರುವ ವಿವಿಧ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಘಟಕದಲ್ಲಿ ಯಾವ ಪ್ರಮುಖ ಅಂಶಗಳಿವೆ ಅಂತ ನೋಡೋದಾದರೆ, ಅದರಲ್ಲಿ ಯಾವ ವಿಷಯಗಳಿವೆ ಅಂತ ನೋಡೋದಾದರೆ, ಮೊದಲು ಹೊಸಗನ್ನಡದ ಅರುಣೋದಯ ಉಗಮ ಮತ್ತು ವಿಕಾಸ. ಅಂದರೆ ಪ್ರಮುಖವಾಗಿ ಹೊಸಗನ್ನಡ ಅರುಣೋದಯ ಕಾಲಮಾನ ಅಂತ ಅಂದರೆ ಇದು 1820ರಿಂದ 1920 ಅಂತ ಸಾಮಾನ್ಯವಾಗಿ ಹೇಳಲಾಗತ್ತೆ. ವಿವಿಧ ರೀತಿಯ ಪ್ರತಿಪಾದನೆಗಳಿದ್ದರೂ ಸಹ 1820ರಿಂದ 1920ರವರೆಗೆ ಹೊಸಗನ್ನಡ ಅರುಣೋದಯ ಕಾಲ ಅಂತ ಹೇಳಲಾಗುತ್ತೆ. ಈ ಹೊಸಗನ್ನಡ ಅರುಣೋದಯ ಕಾಲವನ್ನು 3 ಭಾಗಗಳಾಗಿ ವಿಂಗಡಿಸಿ ನಸುಕಿನ ಕಾಲ, ಮುಂಬೆಳಗಿನ ಕಾಲ, ಹೊಂಬೆಳಕಿನ ಕಾಲ ಅಂತ ಹೇಳಲಾಗುತ್ತೆ. ಈ 3 ಕಾಲಮಾನಗಳ ಇಸ್ವಿಗಳು ಯಾವುದು ಅಂತ ಇಲ್ಲಿ ತಿಳ್ಕೊತೀವಿ. ನಂತರ ಹೊಸಗನ್ನಡ ಅರುಣೋದಯದ ಹೊಂಬೆಳಕಿನ ಕಾಲ ಅಂದರೆ 3ನೇ ವಿಭಾಗ. ಈ ಕಾಲಮಾನದ ಪ್ರಮುಖ ಕೃತಿಗಳು ಯಾವ್ಯಾವುದು ಅಂತ ನೋಡ್ತೀವಿ. ನಂತರ ಹೊಸಗನ್ನಡ ಅರುಣೋದಯ ಕಾಲಮಾನದ ಕವಿಗಳು ಮತ್ತು ಅವರ ಕಾರ್ಯಗಳು ಏನೇನು ಅಂತ ನೋಡ್ತೀವಿ. ನಂತರ ಹೊಸಗನ್ನಡ ಅರುಣೋದಯ ಕಾಲಮಾನ, ಅದರಲ್ಲೂ ಹೊಂಬೆಳಕಿನ ಕಾಲದ ಪ್ರಮುಖ ಕೃತಿಕಾರರು ಯಾರು ಅಂತ ನೋಡ್ತೀವಿ. ನಂತರ ಹೊಸಗನ್ನಡ ಅರುಣೋದಯ ಕಾಲಮಾನದಲ್ಲಿ, ಅದರಲ್ಲೂ ಹೊಂಬೆಳಕಿನ ಕಾಲಮಾನದಲ್ಲಿ ಇತರ ಕೇಂದ್ರದ ಕಾರ್ಯಗಳು ಯಾವ್ಯಾವುದು, ಅಂದರೆ ಇತರ ಕೇಂದ್ರಗಳು ಯಾವ್ಯಾವುದು. ಅದರಲ್ಲಿ 3 ಕೇಂದ್ರಗಳನ್ನಾಗಿ ಗುರುತಿಸಲಾಗಿದೆ: ಮೈಸೂರು ಕೇಂದ್ರ, ಧಾರವಾಡ ಕೇಂದ್ರ ಮತ್ತು ಮಂಗಳೂರು ಕೇಂದ್ರ. ಈ 3 ಕೇಂದ್ರಗಳಲ್ಲಿ ಯಾವ ಕಾರ್ಯಗಳನ್ನು ಕೈಗೊಳ್ಳಲಾಯಿತು ಅನ್ನೋದನ್ನು ಈ ಘಟಕದಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು ಈ ಘಟಕದಲ್ಲಿ ಇರುವ ಪ್ರಮುಖ ಅಂಶಗಳನ್ನು ನೋಡೋದಕ್ಕೆ ಮೊದಲು ಯಾವ ತರಹದ ಪ್ರಶ್ನೆಗಳು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಅನ್ನೋದು ನೋಡೋದಾದರೆ, ಹಿಂದಿನ ಪರೀಕ್ಷೆಗಳಲ್ಲಿ ಅಕ್ಟೋಬರ್ ನವೆಂಬರ್ 2022ರಲ್ಲಿ 5 ಅಂಕಗಳ ಒಂದು ಪ್ರಶ್ನೆ ಬಂದಿತ್ತು. ಟಿಪ್ಪಣಿ ಬರೆಯಿರಿ ಹೊಸಗನ್ನಡ ಅರುಣೋದಯ ಕಾಲದ ಪ್ರಮುಖ ಕವಿಗಳು. ಎಲ್ಲವನ್ನು ನಾವೀಗ ಈ ಘಟಕದಲ್ಲಿ ನೋಡ್ತೀವಿ. ಮತ್ತು ಮೇ-ಜೂನ್ 2023ರಲ್ಲಿ ಮತ್ತೊಂದು ಪ್ರಶ್ನೆ, 5 ಅಂಕಗಳ ಪ್ರಶ್ನೆ ಇತ್ತು. ಟಿಪ್ಪಣಿ ಬರೆಯಿರಿ ಹೊಸಗನ್ನಡ ಅರುಣೋದಯ ಕಾಲದ ವಿಭಾಗಗಳು. ಈಗ ತಾನೇ ನಾನು ಹೇಳಿದೆ, ನಸುಕಿನ ಕಾಲ, ಮುಂಬೆಳಕಿನ ಕಾಲ ಮತ್ತು ಹೊಂಬೆಳಕಿನ ಕಾಲ. ಈ 3 ಕಾಲಗಳ ಬಗ್ಗೆ ನಾವು ವಿವರವಾಗಿ ಬರಿಬೇಕಾಗತ್ತೆ ಈ ಪ್ರಶ್ನೆಗೆ. ಹೀಗೆ ಈ ಘಟಕದಿಂದ ಹೊಸಗನ್ನಡ ಅರುಣೋದಯ ಕಾಲಮಾನದ ಪ್ರಮುಖ ಕವಿಗಳು, ಅವರ ಕೃತಿಗಳು, ಅವರ ಕಾರ್ಯಗಳನ್ನು ಅಂತ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಬಹುದು. ಅಥವಾ ಈ ಹೊಸಗನ್ನಡ ಅರುಣೋದಯ ಕಾಲದ 3 ವಿಭಾಗಗಳಾದ ನಸುಕಿನ ಕಾಲ, ಮುಂಬೆಳಗಿನ ಕಾಲ, ಹೊಂಬೆಳಗಿನ ಕಾಲ, ಈ 3 ಕಾಲಗಳಲ್ಲಿ ಪ್ರಮುಖವಾದ ಕವಿಗಳು ಯಾರ್ಯಾರು, ಅವರ ಕೃತಿಗಳು ಯಾವ್ಯಾವುದು, ಅವರ ಕಾರ್ಯಗಳೇನು ಅನ್ನೋದನ್ನು 5 ಅಂಕಗಳ ಪ್ರಶ್ನೆ ಅಥವಾ 10 ಅಂಕಗಳ ಪ್ರಶ್ನೆಯಾಗಿ ಕೇಳಬಹುದು. ಘಟಕದ ಪ್ರಮುಖ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ ಕೆಲವು ವಿವರಗಳನ್ನು ನೋಡೋಣ. ಮೊದಲನೇದಾಗಿ ಹೊಸಗನ್ನಡದ ಅರುಣೋದಯ ಕಾಲ ಅಂದರೆ ಯಾವುದು? 1820ರಿಂದ 1920ರವರೆಗೆ ಹೊಸಗನ್ನಡ ಅರುಣೋದಯ ಕಾಲ ಅಂತ ಹೇಳಬಹುದು. 1920ರ ನಂತರ 1921ರಿಂದ ನವೋದಯ ಕಾಲ ಅಂತ ಹೇಳಲಾಗುತ್ತೆ. BM ಶ್ರೀ ಅವರ ಇಂಗ್ಲಿಷ್ ಗೀತಗಳು ಆರಂಭ ಆಗೋದು ಅಲ್ಲಿಂದ ನವೋದಯ ಕಾಲಮಾನ ಆರಂಭ ಅಂತ ಹೇಳಲಾಗುತ್ತೆ. ಅದಕ್ಕೆ ಮೊದಲು, ನವೋದಯಕ್ಕೆ ಮೊದಲು ಇದ್ದದ್ದು ಹೊಸಗನ್ನಡ ಅರುಣೋದಯ ಕಾಲ. ಈ ಕಾಲಮಾನ ಆಧುನಿಕ ಕನ್ನಡದ ಸಾಹಿತ್ಯದ ಆರಂಭದ ಕಾಲ ಅಂತ ಹೇಳಬಹುದು. ಇದರ ಮೊದಲಿದ್ದು ಹಳಗನ್ನಡ, ನಡುಗನ್ನಡ ಮತ್ತು ಹಳೆಯ ಛಂದಸ್ಸುಗಳ ರೀತಿಯಲ್ಲಿ ರಚಿಸಲ್ಪಟ್ಟ ಕೃತಿಗಳು. ಆಧುನಿಕ ಕನ್ನಡ ಸಾಹಿತ್ಯ ಆರಂಭ ಆಗಿದ್ದು
ಈ ಹೊಸಗನ್ನಡ ಅರುಣೋದಯ ಕಾಲದಲ್ಲಿ ಅಂತ ಸ್ಪಷ್ಟವಾಗಿದೆ. ಈ ಅರುಣೋದಯ ಕಾಲದಲ್ಲಿ ಕನ್ನಡ ಸಾಹಿತ್ಯ ಹೇಗೆ ಬೆಳೆದು ಬಂತು ಅನ್ನೋದನ್ನು ನೋಡೋಣ. ಮತ್ತು ಇದರಲ್ಲಿ 3 ವಿಭಾಗಗಳಾದ ನಸುಕಿನ ಕಾಲ 1810ರಿಂದ 1859, ಮುಂಬೆಳಕಿನ ಕಾಲ 1851ರಿಂದ 1880ರವರೆಗೆ ಮತ್ತು ಹೊಂಬೆಳಕಿನ ಕಾಲ 1881ರಿಂದ 1899ರವರೆಗೆ. ಈ 3 ಕಾಲಗಳಲ್ಲಿ ಪ್ರಮುಖ ಕವಿಗಳು ಯಾರಿದ್ರು? ಅದರಲ್ಲೂ ನಸುಕಿನ ಕಾಲದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮತ್ತು ಕೆಂಪು ನಾರಾಯಣ ಪ್ರಮುಖರು. ಮುಂಬೆಳಗಿನ ಕಾಲದಲ್ಲಿ ಡೆಪ್ಯುಟಿ ಚನ್ನಬಸಪ್ಪ, ಗುಂಡೋ ಕೃಷ್ಣ ಚಿರುಮುರಿ ಮೊದಲಾದವರು. ಹೊಂಬೆಳಕಿನ ಕಾಲದಲ್ಲಿ ಶಾಂತ ಕವಿಗಳು ಅಂದರೆ ಬಾಳಾಚಾರ್ಯ ಸಕ್ರಿ ಅಂತ ಕರೀತಾರೆ, ಶೇಷಗಿರಿ ರಾಯರು, ಬಸವಪ್ಪ ಶಾಸ್ತ್ರಿಗಳು, ಕರ್ಕೆ ವೆಂಕಟರಮಣ ಶಾಸ್ತ್ರಿಗಳು, ವೆಂಕಟಾಚಾರ್ಯರು, ಎಸ್.ಜಿ. ನರಸಿಂಹಾಚಾರ್ಯರು, ಎಂ.ಎಸ್. ಪುಟ್ಟಣ್ಣ, ನಂದಳಿಕೆ ನಾರಾಯಣಪ್ಪ ಅವರನ್ನು ಮುದ್ದಣ್ಣ ಅಂತ ಸಹ ಕರೆಯಲಾಗುತ್ತೆ, ಪಂಜೆ ಮಂಗೇಶ್ವರಾಯರು, ಮಂಜೇಶ್ವರ ಗೋವಿಂದ ಪೈ, ಹಟ್ಟಿಯಂಗಡಿ ನಾರಾಯಣರಾಯರು, ಗುಲ್ವಾಡಿ ವೆಂಕಟರಾವ್, ಗುಲ್ವಾಡಿ ಅಣ್ಣಾರಾಯ, ಬೋಳಾರ ಬಾಬುರಾಯರು, ಕೇರೋಡಿ ಸುಬ್ಬರಾಯರು, ಜಯರಾಜಾಚಾರ್ಯ ಇವರೆಲ್ಲರೂ ನವೋದಯ ಕನ್ನಡ ಅದರಲ್ಲೂ ಹೊಂಬೆಳಕಿನ ಕಾಲದ ಕವಿಗಳು ಅಂತ ಹೇಳಬಹುದು. ಇವರೆಲ್ಲರ ಬಗ್ಗೆ ನಾವು ಈ ಘಟಕದಲ್ಲಿ ಆದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈ ಹೊಸಗನ್ನಡ ಅರುಣೋದಯ ಕಾಲಮಾನವನ್ನು ಹೊಸಗನ್ನಡದ ಆರಂಭ ಕಾಲ, ಹೊಸಗನ್ನಡದ ಉಷಾ ಕಾಲ, ಹೊಸಗನ್ನಡದ ಉಳುಮೆಯ ಕಾಲ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತೆ. BM ಶ್ರೀಯವರ ಇಂಗ್ಲೀಷ್ ಗೀತೆಗಳು ಬರುವುದಕ್ಕೆ ಮೊದಲಿನ ಕಾಲ ನವೋದಯ, ಅಂದರೆ ನವೋದಯ ಕಾಲಮಾನದ ಹಿಂದಿನ ಕಾಲ. ಇದನ್ನು ನಾವು ಹೊಸಗನ್ನಡ ಅರುಣೋದಯ ಕಾಲಮಾನ ಅಂತ ಹೇಳ್ತೀವಿ. ಅದರಲ್ಲೂ 1820ರಿಂದ 1920 ಬಹಳ ಸುಲಭ ನೆನ್ಪಿಟ್ಕೊಳ್ಳೋದು. 1820ರಿಂದ 1920ರವರೆಗೆ ಹೊಸಗನ್ನಡ ಅರುಣೋದಯ ಕಾಲಮಾನ ಅಂತ ಹೇಳಬಹುದು. ಯಾಕೆ ಹೇಳಲಾಗುತ್ತೆ ಈ ಉಳುಮೆಯ ಕಾಲ ಅಂತ ಯಾಕೆ ಹೇಳಲಾಗುತ್ತೆ ಅಂದರೆ, ಒಂದು ಹೊಸ ಬೆಳೆಯನ್ನು ತೆಗೆಯುವ ಮೊದಲು ಭೂಮಿಯನ್ನು ಹದಗೊಳಿಸಬೇಕಾಗತ್ತೆ. ಅಂತಹ ಉಳುಮೆಯ ಕಾಲದಲ್ಲಿ ನಡೆದ ಕಾರ್ಯಗಳು ಯಾವ್ಯಾವುದು ಅನ್ನೋದನ್ನು ಈ ಅರುಣೋದಯ ಕಾಲಮಾನದಲ್ಲಿ ನಡೆದ ಸಾಹಿತ್ಯದ ಕೆಲಸಗಳನ್ನು ನಾವು ಈ ಘಟಕದಲ್ಲಿ ನೋಡ್ತೀವಿ. ಹೊಸಗನ್ನಡ ಅರುಣೋದಯ ಉಗಮ ಮತ್ತು ವಿಕಾಸ, ಇದ್ರ ಬಗ್ಗೆ ನಾವೇನು ತಿಳ್ಕೋಬಹುದು ಅಂತ ಈಗ ನೋಡೋಣ. ಅರುಣೋದಯದ ಆರಂಭದ ಕಾಲದ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನ ಅಭಿಪ್ರಾಯಗಳಿವೆ. ಪ್ರಮುಖವಾಗಿ 4 ವಿದ್ವಾಂಸರ ಪ್ರತಿಪಾದನೆಗಳೇನು ಅಂತ ನೋಡೋಣ. ಶ್ರೀನಿವಾಸ ಹಾವನೂರವರು 1809 ಹೊಸಗನ್ನಡದ ಆರಂಭದ ಕಾಲ, ಅರುಣೋದಯ ಆದ ಆರಂಭ ಅಂತ ಹೇಳ್ತಾರೆ. ಶ್ರೀನಿವಾಸರ ಹಾವನೂರರ ಪ್ರಕಾರ ಹೊಸಗನ್ನಡ ಗದ್ಯದಲ್ಲಿ ಬೈಬಲ್ ಭಾಷಾಂತರಕ್ಕೆ ಸಿದ್ಧನಾದ ಜಾನ್ ಹ್ಯಾಂಡ್ಸ್ ಕರುನಾಡಿಗೆ ಬಂದ ವರ್ಷ 1809 ಹೊಸಗನ್ನಡದ ಆರಂಭದ ಕಾಲ ಅಂತ ಶ್ರೀನಿವಾಸ ಹಾವನೂರವರು ಹೇಳ್ತಾರೆ. ಹಾಗೆ ಪ್ರಥಮ ಸ್ವತಂತ್ರ ಕಾದಂಬರಿ ಇಂದಿರಾಬಾಯಿ ಪ್ರಕಟಣೆವಾದ ವರ್ಷ 1899 ಹೊಸಗನ್ನಡ ಸಾಹಿತ್ಯದ ಅರುಣೋದಯದ ಮುಕ್ತಾಯವಾದ ವರ್ಷ ಅಂತ ಶ್ರೀನಿವಾಸ ಹಾವನೂರವರು ಹೇಳ್ತಾರೆ. ಆದರೆ ರಂಶ್ರೀ ಮುಗಳಿ ಮತ್ತು ಸಾ ಮಾಳವಾಡ ಅವರು ಏನು ಹೇಳ್ತಾರೆ ಅಂದರೆ, ಹೊಸಗನ್ನಡ ಅರುಣೋದಯ ಕಾಲ ಹೊಸಗನ್ನಡ ಸಾಹಿತ್ಯದ ಮೊದಲ ಹಂತ. ಇದು 1820ರಿಂದ 1920. ನಂತರ 1921ರಿಂದ 1958ರ ಅವಧಿಯನ್ನು ಎರಡನೇ ಹಂತ ಅಂತ ಹೇಳ್ತಾರೆ. ಇವರು ಮುಖ್ಯ ಆಧಾರವಾಗಿ 1823ರಲ್ಲಿ ಕೆಂಪು ನಾರಾಯಣನ ಮುದ್ರಾ ಮಂಜೂಷ ಕೃತಿ ಮುಕ್ತಾಯವಾದ ವರ್ಷವನ್ನು ಗಣನೆಗೆ ತೆಗೆದುಕೊಳ್ತಾರೆ. ಯಾಕೆಂದರೆ ಈ ಮುದ್ರಾ ಮಂಜೂಷದಲ್ಲಿ ಹೊಸಗನ್ನಡದ ನುಡಿಗಟ್ಟು ಸೇರಿದೆ ಮತ್ತು ಗದ್ಯ ಸರಳವಾಗಿದೆ. ಆದ್ದರಿಂದ ಅವ್ರಿಗೆ 1820ರಿಂದ 1920 ಹೊಸಗನ್ನಡದ ಮೊದಲ ಹಂತ ಅಂದರೆ ಅರುಣೋದಯ ಕಾಲಮಾನ, 1921ರಿಂದ 1958ರವರೆಗೆ ಹೊಸಗನ್ನಡದ ಎರಡನೆಯ ಹಂತ, ಹೊಸಗನ್ನಡ ಸಾಹಿತ್ಯದ ಎರಡನೆಯ ಹಂತ ಅಂತ ರಂಶ್ರೀ ಮುಗಳಿ ಮತ್ತು ಸಾ ಮಾಳವಾಡ ಅವರು ಹೇಳೋದು. ಇನ್ನು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಂಬ ಕೃತಿ ರಚಿಸಿದ LS ಶೇಷಗಿರಿರವರು
ಈ ರಮಶ್ರೀ ಮುಗುಳಿಯವರ ಅಭಿಪ್ರಾಯವನ್ನು ಒಪ್ಪೋದಿಲ್ಲ. ಅವರೇನು ಹೇಳ್ತಾರೆ, ಕೆಂಪು ನಾರಾಯಣನ ಮುದ್ರಾಮಂಜೂಷ 1823ರಲ್ಲಿ ಬಂತು. ಅದರ ನಂತರ 50 ವರ್ಷಗಳ ಕಾಲ ಯಾವುದೇ ಗಣನೀಯವಾದ ಸಾಹಿತ್ಯ ಕೃಷಿ ಆಗಲಿಲ್ಲ ಅಂತ ಹೇಳಿ 1870ರಲ್ಲಿ ಚುರುಮುರಿ ಶೇಷಗಿರಿರಾವರು, 1883ರಲ್ಲಿ ಬಸಪ್ಪ ಶಾಸ್ತ್ರಿಗಳು ಕಾಳಿದಾಸನ ಶಾಕುಂತಲ ನಾಟಕವನ್ನು, ಇವರಿಬ್ಬರೂ ಚುರುಮುರಿ ಶೇಷಗಿರಿರಾಯರು ಮತ್ತು ಬಸವಪ್ಪ ಶಾಸ್ತ್ರಿಗಳು ಇಬ್ಬರು ಅವರದೇ ಆದ ಶಾಕುಂತಲ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು. 1885ರಲ್ಲಿ ವೆಂಕಟಾಚಾರ್ಯರು ಬಂಕಿಮಚಂದ್ರನ ದುರ್ಗೇಶ ನಂದಿನಿಯನ್ನು ಕನ್ನಡಕ್ಕೆ ಅನುವಾದಿಸಿದರು. 1882ರಲ್ಲಿ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಸಂಗ ಪ್ರಕಟ ಆಯಿತು ಮತ್ತು 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪನೆ ಆಯಿತು. ಇವೆಲ್ಲ ಗಮನಿಸಿದರೆ ಹೊಸಗನ್ನಡದ ಮೊದಲ ಹಂತ ಅಂದರೆ ಹೊಸಗನ್ನಡದ ಅರುಣೋದಯ ಕಾಲಮಾನ 1870ರಿಂದ 1920 ಅಂತ ಶೇಷಗಿರಿರಾವರು ಹೇಳ್ತಾರೆ. ಆದರೆ ಎಲ್ಲ ವಿದ್ವಾಂಸರ ಅಭಿಪ್ರಾಯಗಳನ್ನು ಪರಿಗಣಿಸಿ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಅದೇನೆಂದರೆ ಹೊಸಗನ್ನಡ ಅರುಣೋದಯ ಕಾಲಮಾನ 1820ರಿಂದ 1920. ಈ ಅರುಣೋದಯ ಕಾಲಮಾನವನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ಅದರಲ್ಲಿ ನಸುಕಿನ ಕಾಲ, ಮುಂಬೆಳಗಿನ ಕಾಲ, ಹೊಂಬೆಳಕಿನ ಕಾಲ. ನಸುಕಿನ ಕಾಲ 1810 ಅಥವಾ 1820ರಿಂದ ಅಂದರೆ 1820ರಿಂದ 1859ರವರೆಗೆ ಅಥವಾ 1810ರಿಂದ ಅಂತ ಸಹ ಹೇಳಲಾಗುತ್ತೆ. 1810ರಿಂದ 1859ರವರೆಗೆ ನಸುಕಿನ ಕಾಲ. ಮುಂಬೆಳಕಿನ ಕಾಲ 1851ರಿಂದ 1880ರವರೆಗೆ. ಹೊಂಬೆಳಕಿನ ಕಾಲ ಅಂದರೆ ಬಹಳಷ್ಟು ಸಾಹಿತಿಗಳು ಕೃತಿಗಳನ್ನು ರಚಿಸಿರೋದು ಹೊಂಬೆಳಕಿನ ಕಾಲದಲ್ಲಿ. ಅದು 1881ರಿಂದ 1899ರವರೆಗೆ ಹೊಂಬೆಳಕಿನ ಕಾಲ ಅಂತ ಒಂದು ಸಾಮಾನ್ಯ ಅಭಿಪ್ರಾಯ ರೂಪುಗೊಂಡಿದೆ. ಈಗ ನಸುಕಿನ ಕಾಲ ಅಂದರೆ 1810ರಿಂದ 1859ರವರೆಗಿನ ಕಾಲಮಾನ ಹೊಸಗನ್ನಡ ಅರುಣೋದಯದ ನಸುಕಿನ ಕಾಲ ಅಂದರೆ ಆರಂಭ. ಅರುಣೋದಯದ ಆರಂಭದ ಕಾಲ ಅಂದರೆ ಉಗಮ ಆಗಿದ್ದು ಹೊಸಗನ್ನಡದ ಅರುಣೋದಯ ಕಾಲಮಾನ, ಅದರಲ್ಲಿ ಆರಂಭದ ಕಾಲಮಾನ. ನಸುಕಿನ ಕಾಲ 1810ರಿಂದ 1859. ಈ ನಸುಕಿನ ಕಾಲಮಾನದ ಕಾರ್ಯ ಏನು ಅಂದರೆ, ಕನ್ನಡದಲ್ಲಿ ಕೃತಿಗಳನ್ನು ರಚಿಸಿದ ಕರ್ತೃಗಳು ಆಧುನಿಕ ಕನ್ನಡ ಭಾಷೆಯನ್ನು ಮತ್ತು ನೂತನ ಹೊಸ ವಸ್ತುಗಳನ್ನು ಒಳಗೊಂಡು ಕೃತಿಯನ್ನು ರಚಿಸಿದ್ದಾರೆ. ರಮಶ್ರೀ ಮುಗುಳಿಯವರು ಹೇಳ್ತಾರೆ, ಅವರ ಕನ್ನಡ ಸಾಹಿತ್ಯ ಚರಿತ್ರೆಯ ಕೃತಿಯಲ್ಲಿ ಹೊಸ ಪ್ರೇರಕ ಶಕ್ತಿಗಳು, ಹೊಸ ಸಾಹಿತ್ಯ ರೂಪಗಳು ಹತ್ತಿರ ಬರತೊಡಗಿತು. ಈ ಕಾಲದಲ್ಲಿ ಇದೊಂದು ಸಂಧಿಕಾಲವಾಗಿತ್ತು. ತೀರಾ ಹಳೆಯ ಮಾರ್ಗದಲ್ಲೂ ಬರೆದವರಿದ್ದಾರೆ, ಹಳೆಯದನ್ನು ಹೊಸದನ್ನು ಮಿಶ್ರ ಮಾಡಿ ಬರೆದವರು ಇದ್ದಾರೆ. ಅದರಲ್ಲೂ 1794ರಿಂದ 1868ರವರೆಗೆ ಆಳಿದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಈ ನಸುಕಿನ ಕಾಲದ ಪ್ರಮುಖ ಕೃತಿಕಾರರು. ಯಾರು? ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಅವ್ರ ಜೊತೆ ಇನ್ನೊಬ್ಬರು ಕೆಂಪು ನಾರಾಯಣ. ಅವರ ಕಾಲಮಾನ 1794ರಿಂದ 1868. ಇವರಿಬ್ಬರು, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮತ್ತು ಅವರ ಆಸ್ಥಾನದಲ್ಲಿದ್ದ ಕೆಂಪು ನಾರಾಯಣ, ನಸುಕಿನ ಕಾಲದ ಪ್ರಮುಖ ಕವಿಗಳು. ಈ ಎರಡು ಹೆಸರನ್ನು ನಾವು ನೆನ್ಪಿಟ್ಕೋಬೇಕು. ನಸುಕಿನ ಕಾಲ 1810ರಿಂದ 1859, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮತ್ತು ಕೆಂಪು ನಾರಾಯಣ. ಮೊದಲನೇದಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಇವರು 1799ರಿಂದ 1868ರವರೆಗೆ ರಾಜ್ಯವನ್ನು ಆಳಿದ್ರು. 68 ವರ್ಷಗಳ ದೀರ್ಘಕಾಲ. ಯಾವ ರಾಜನು ಕರ್ನಾಟಕದಲ್ಲಿ, ಅದರಲ್ಲೂ ಪ್ರಮುಖ ರಾಜಮನೆತನಗಳಲ್ಲಿ ಇಷ್ಟು ದೀರ್ಘಕಾಲ ರಾಜ್ಯವನ್ನು ಆಳಿಲ್ಲ. ಚಾಲುಕ್ಯರ ಪುಲಕೇಶಿ, ರಾಷ್ಟ್ರಕೂಟರ ನೃಪತುಂಗ, ಹೊಯ್ಸಳರ ವಿಷ್ಣುವರ್ಧನ, ವಿಜಯನಗರದ ಕೃಷ್ಣದೇವರಾಯ, ಇವರೆಲ್ಲ ಒಂದೊಂದು ರಾಜವಂಶದ ಪ್ರಖ್ಯಾತ ದೊರೆಗಳು. ಅವರ ಸಾಲಿನಲ್ಲಿ ನಿಲ್ಲುವವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಇವರಿಗೆ ಸಂಸ್ಕೃತ, ಇಂಗ್ಲಿಷ್, ಪರ್ಷಿಯನ್ ಮತ್ತು ತೆಲುಗು ಭಾಷೆಗಳ ಮೇಲೆ ಪ್ರಭುತ್ವ ಇತ್ತು. ಕನ್ನಡದ ಮೇಲೆ ಇದ್ದೇ ಇತ್ತು, ಅದರ ಜೊತೆ ಈ ಭಾಷೆಗಳ ಮೇಲೂ ಪ್ರಭುತ್ವ ಇತ್ತು.
ವಿದ್ವಾಂಸ ಮಂಡಳಿಯನ್ನು ಪೋಷಿಸಿದರು, ಗೋಷ್ಠಿಗಳಲ್ಲಿ ಭಾಗವಹಿಸ್ತಾ ಇದ್ದರು. 1842ರಲ್ಲಿ ಅರಮನೆಯಲ್ಲಿ ಸ್ಥಾಪಿಸಲಾದ ಕಲ್ಲಿನ ಅಚ್ಚುಕೂಟದಲ್ಲಿ ಅನೇಕ ಕನ್ನಡ, ಸಂಸ್ಕೃತ, ಮರಾಠಿ ಗ್ರಂಥಗಳನ್ನು ಮುದ್ರಿಸಿದರು. ದೇವತಾ ಸ್ತೋತ್ರಗಳು, ಚಾಮುಂಡಿ ಲಘುನಿಘಂಟು, ಗ್ರಹಣ ದರ್ಪಣ, ಸಂಖ್ಯಾರತ್ನಕೋಶ, ಚತುರಂಗ ಸಾರಸ್ವತ, ರಾಮಕಥಾ ಪುಷ್ಪಮಂಜರಿ, ಕೃಷ್ಣಕಥಾ ಪುಷ್ಪಮಂಜರಿ, ಸೌಗಂಧಿಕ ಪರಿಣಯ, ಹೀಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರಿನಲ್ಲಿ ಸುಮಾರು 109 ಕೃತಿಗಳಿವೆ. ಅವರ ಕೃತಿಗಳಲ್ಲಿ ಕಥಾಸಾರ, ಪುರಾಣ ಸಂಗ್ರಹ, ಟೀಕೆ, ಮಹಾತ್ಮ, ಶತಕ, ಹಾಡು ಈ ಎಲ್ಲ ಪ್ರಕಾರಗಳು ಸೇರಿವೆ. ಬಹುತೇಕ ಎಲ್ಲವೂ ಗದ್ಯರೂಪವಾಗಿದ್ದು ಕೆಲವು ಮಾತ್ರ ಪದ್ಯರೂಪದಲ್ಲಿ ಇದೆ ಅಂತ ರಮಶ್ರೀ ಮುಗಳಿಯವರು ಹೇಳಿದ್ದಾರೆ. ಇದರಿಂದ ಹೊಸಗನ್ನಡದ ಗದ್ಯ ಪ್ರಾಧಾನ್ಯತೆಯ ಗಾಳಿ ಇವರ ಸಮಯದಿಂದ ಬೀಸಲು ಆರಂಭ ಆಯಿತು ಅಂತ ಅವರ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇನ್ನು ಕೆಂಪು ನಾರಾಯಣ 1794ರಿಂದ 1868ರವರೆಗೂ ಇದ್ದ ಈತ ಮುಮ್ಮಡಿ ಕೃಷ್ಣರಾಜ ಒಡೆಯರಲ್ಲಿ ಆಸ್ಥಾನದಲ್ಲಿದ್ದ. ಮುದ್ರಾ ಮಂಜೂಷ ಈತನ ಕೃತಿ. ಮುದ್ರಾ ರಾಕ್ಷಸ ಎಂಬ ಸಂಸ್ಕೃತ ಕೃತಿಯ ಗದ್ಯ ರೂಪಾಂತರ ಆದರೂ ಸಹ ಇದರಲ್ಲಿ ಸ್ವಂತಿಕೆ ಇದೆ. ಈ ಕಥೆಯಲ್ಲಿ ಕೆಲವು ಸ್ವತಂತ್ರ ಕಲ್ಪನೆಯನ್ನು ಸಹ ಕೆಂಪು ನಾರಾಯಣ ಸೇರಿಸಿದ್ದಾನೆ. ಈ ಕೃತಿಯ ಶೈಲಿ ಒಮ್ಮೆ ಪ್ರೌಢವಾಗಿದ್ದರೆ ಒಮ್ಮೆ ಸರಳವಾಗಿದೆ, ಒಮ್ಮೊಮ್ಮೆ ವರ್ಣನೆ ಉದ್ದವಾಗಿದ್ದರೆ ಒಮ್ಮೊಮ್ಮೆ ಚಿಕ್ಕದಾಗಿದೆ. ಹೀಗೆ ಈ ಕೃತಿ ಮುದ್ರಾ ಮಂಜೂಷ ಹಳಗನ್ನಡ ಮತ್ತು ಹೊಸಗನ್ನಡಗಳ ವಿಚಿತ್ರ ಮಿಶ್ರಣದಂತಿದೆ. ಕೆಲವು ಕಡೆ ದೀರ್ಘ ವಾಕ್ಯಗಳಿದೆ, ಕೆಲವು ಕಡೆ ಸಣ್ಣ ವಾಕ್ಯಗಳು ಸಹ ಇವೆ. ಹಳಗನ್ನಡವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸುವ ಸಂಧಿಕಾಲದಲ್ಲಿ ಈ ತರಹದ ಗೊಂದಲಗಳು ಇತ್ತು ಅಂತ ರಮಶ್ರೀ ಮುಗಳಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಎಸ್ ಶೇಷಗಿರಿ ರಾಯರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂದರೆ, ಈ ಕೆಂಪು ನಾರಾಯಣನ ಮುದ್ರಾ ಮಂಜೂಷ ಕೃತಿಯ ಬಗ್ಗೆ ಅಂದರೆ, ಪೌರಾಣಿಕ ವಸ್ತುವನ್ನು ಬಿಟ್ಟು ಒಂದು ಲೌಕಿಕ ಕಥೆಯನ್ನು ವಿಸ್ತಾರವಾಗಿ ಬೆಳೆಸಿದ ಈ ಕೃತಿ ಕನ್ನಡ ಕಾದಂಬರಿ ಪ್ರಕಾರದತ್ತ ಬೆರಳು ತೋರಿದ ಕೃತಿ ಅಂತ ಎಸ್ ಶೇಷಗಿರಿ ರಾವ್ ಅವರು ಹೇಳಿದ್ದಾರೆ. ಈಗ ಮುಂಬೆಳಕಿನ ಕಾಲ 1851ರಿಂದ 1880. ನಸುಕಾದ ಮೇಲೆ ಮುಂಬೆಳಕು ಬರುತ್ತೆ, ಆಮೇಲೆ ಹೊಂಗಿರಣ ಬರುತ್ತೆ. ಆದ್ದರಿಂದ ಇದು ಮುಂಬೆಳಕಿನ ಕಾಲ ಅಂದರೆ ಮಧ್ಯದ್ದು ಅಂತ ಹೇಳಬಹುದು. 1851ರಿಂದ 1880. ಈ ಕಾಲದ ಪ್ರಮುಖ ಕೃತಿಕಾರರು ರೆವರೆಂಡ್ ವೀಗಲ್, ಡೆಪ್ಯುಟಿ ಚನ್ನಬಸಪ್ಪ, ಶಾಂತಕವಿಗಳು, ಗಂಗಾಧರ ಮಡಿವಾಳೇಶ್ವರ ತುರುಮುರಿ, ಶೇಷಗಿರಿ ರಾಯರು, ಗುಂಡೋ ಕೃಷ್ಣ ಚುರುಮುರಿಯವರು. ಈ ಕೆಲವು ಪ್ರಮುಖ ಕೃತಿಕಾರರು ಈ ಕಾಲದಲ್ಲಿ ಕೃತಿಗಳನ್ನು ರಚಿಸಿದ್ರು. ಮೊದಲನೇದಾಗಿ ರೆವರೆಂಡ್ ವೀಗಲ್. ಇವರು 1857ರಲ್ಲಿ ಯಾಂತ್ರಿಕನ ಸಂಚಾರ ಎನ್ನುವ ಕೃತಿಯನ್ನು ರಚಿಸಿದ್ರು. ಇದು ಬನ್ಯನ್ ಅವರ ದ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಎನ್ನುವ ಪುಸ್ತಕದ ಅನುವಾದ. ಈ ಕೃತಿಯಲ್ಲಿ ಹೊಸ ಛಂದಸ್ಸನ್ನು ಬಳಸಲಾಗಿದೆ ಅಂತ ರಮಶ್ರೀ ಮುಗಳಿ ಹೇಳಿದ್ದಾರೆ. ಹೇಗಿದೆ ಈ ರೆವರೆಂಡ್ ವೀಗಲ್ ಅವರ ಬರೆದಿರುವ ಯಾಂತ್ರಿಕನ ಸಂಚಾರದ ಒಂದು ಪದ್ಯ ಅಂದರೆ, ಸೇರಲು ಬಹುದೋ ಇದರೊಳು ಕಾವಲಗಾರನೆ ತೆರೆದಡೆ ನೀನೆನಗೆ ಮೀರಿದ ಪಾಪಿಗೆ ನಿತ್ಯವು ಸ್ತೋತ್ರವ ಸಾರುತ ಪಾಡುವೆ ಎನ್ನೆನ್ನುತ್ತಲಿ. ಇದು ಬಹುತೇಕ ಬೈಬಲ್ನ ಒಂದು ಶ್ಲೋಕ ಪದ್ಯ ಅಂತ ಅನಿಸುತ್ತೆ. ಒಂದು ಭಕ್ತಿಗೀತೆ ಅನ್ನೋ ಥರ ಕಾಣಿಸುತ್ತೆ. ಹಳೆಯ ಛಂದಸ್ಸಿನ ಆಧಾರದಲ್ಲಿ ಹೊಸ ಛಂದಸ್ಸನ್ನು ಕಲ್ಪಿಸಿ ಇದನ್ನು ಇಂಗ್ಲಿಷ್ ಮೂಲಕ್ಕೆ ಸರಿಹೊಂದುವಂತೆ ರಚಿಸಲಾಗಿದೆ. 4 ಪಾದಗಳಿರುವ ಪದ್ಯ ಇದು. ಡೆಪ್ಯುಟಿ ಚನ್ನಬಸಪ್ಪ ಅವರು 1833ರಿಂದ 1880ರವರೆಗೆ ಇವರ ಜೀವನದ ಕಾಲಮಾನ. ಇವರು ₹3 ಇಟ್ಕೊಂಡು ಧಾರವಾಡದಿಂದ ಪುಣೆಗೆ ಓದೋದಕ್ಕೆ ಹೋಗ್ತಾರೆ. ಅಲ್ಲಿ ಇಂಜಿನಿಯರ್ ಪರೀಕ್ಷೆಯಲ್ಲಿ ಪಾಸ್ ಮಾಡಿ ಉನ್ನತ ಹುದ್ದೆಯನ್ನು ಪಡೆದು ಅದೇ ಕಾಲೇಜಿನಲ್ಲಿ, ಪುಣೆಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಧ್ಯಾಪಕರಾಗ್ತಾರೆ. ನಂತರ ಧಾರವಾಡಕ್ಕೆ ವಾಪಸ್ ಬಂದು ಧಾರವಾಡದ ಟ್ರೈನಿಂಗ್ ಸ್ಕೂಲಿನ ಡೆಪ್ಯುಟಿಯಾಗಿ ಅಲ್ಲಿ ಅವರು ಕನ್ನಡದ ಸಾಹಿತ್ಯದ ಆಸ್ತಿಭಾರವನ್ನು ಬಲಪಡಿಸ್ತಾರೆ. ಸುಮಾರು 2 ದಶಕಗಳ ಕಾಲ ಧಾರವಾಡದ ಟ್ರೈನಿಂಗ್ ಕಾಲೇಜಿನ ಶಿಕ್ಷಣಾಧಿಕಾರಿಯಾಗಿದ್ದ ಚನ್ನಬಸಪ್ಪನವರು ಕನ್ನಡಕ್ಕಾಗಿ ಬಹಳ ದುಡಿತಾರೆ.
ಪ್ರಾಥಮಿಕ ಶಾಲೆಗಳು, ಶಿಕ್ಷಕರು, ಟ್ರೈನಿಂಗ್ ಕಾಲೇಜು, ಪಠ್ಯಪುಸ್ತಕ ರಚನೆ, ಮುದ್ರಣ ಈ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಯನ್ನು ಡೆಪ್ಯೂಟಿ ಚನ್ನಬಸಪ್ಪನವರು ನೀಡಿದ್ದಾರೆ. ಜನರನ್ನು ಎಚ್ಚರಿಸುವ ಕಾರ್ಯವನ್ನು ಇವರು ಕೈಗೊಳ್ಳುತ್ತಾರೆ. ಶೇಕ್ಸ್ಪಿಯರನ್ನು ಮೊಟ್ಟ ಮೊದಲು ಕನ್ನಡಕ್ಕೆ ತಂದವರು ಡೆಪ್ಯೂಟಿ ಚನ್ನಬಸಪ್ಪನವರು. ಕಾಮಿಡಿ ಆಫ್ ಎರರ್ಸ್, ಮ್ಯಾಕ್ಬೆತ್ ಅವುಗಳನ್ನು ಕನ್ನಡಕ್ಕೆ 1871 ಸುಮಾರಿನಲ್ಲಿ ಅನುವಾದ ಮಾಡ್ತಾರೆ. ಇವರು ಸ್ವಂತ ಬರೆಯುವ ಗ್ರಂಥಗಳಿಗಿಂತ ಇವರು ಬೇರೆಯವರಿಗೆ ಪ್ರೋತ್ಸಾಹ ಮಾಡಿ ರಚಿಸಲ್ಪಟ್ಟ ಗ್ರಂಥಗಳೇ ಹೆಚ್ಚು ಅಂತ ಹೇಳಬಹುದು. ಮತ್ತೊಬ್ಬ ಮುಂಬೆಳಗಿನ ಕಾಲದ ಕವಿ ಶಾಂತ ಕವಿಗಳು. ಇವರ ನಿಜವಾದ ಹೆಸರು ಬಾಳಾಚಾರ್ಯ ಸಕ್ರಿ ಅಥವಾ ಸಕ್ರಿ ಬಾಳಾಚಾರ್ಯ ಅಂತ ಕರೀತಾರೆ. ಇವರ ಕಾಲಮಾನ 1856ರಿಂದ 1920ರವರೆಗೆ ಇವರು ಇದ್ದರು. ಇವರು ಧಾರವಾಡ ಭಾಗದ ಪ್ರಮುಖ ನಾಟಕಕಾರರು. ಆ ಭಾಗದಲ್ಲಿ ಕನ್ನಡ ಕಟ್ಟುವ ಕಾರ್ಯದಲ್ಲಿ ತೊಡಕೊಳ್ತಾರೆ. ಪ್ರಾಥಮಿಕ ಶಾಲಾ ಮಾಸ್ತರಾಗಿ 1875ರವರೆಗೆ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ ಕನ್ನಡದಲ್ಲಿ ಕೀರ್ತನೆಗಳೇ ಇಲ್ಲ ಅಂತ ಹೇಳೋ ಒಂದು ಸಮಯ ಬಂದಾಗ ಕೀರ್ತನೆಗಳನ್ನು ರಚಿಸ್ತಾರೆ. ಮುಕುಂದನಾಮಾಮೃತ ಎಂಬುದು ಅವರ ಮೊಟ್ಟ ಮೊದಲ ಕೀರ್ತನೆ. ನಂತರ ಗಜೇಂದ್ರ ಮೋಕ್ಷ ಎಂಬ ಕೃತಿಯ ಮುನ್ನುಡಿಯಲ್ಲಿ ಕೀರ್ತನೆಗಳು ಇತ್ತೀಚೆಗೆ ಕನ್ನಡ ಭಾಷೆಯಲ್ಲಿ ರಚಿಸಲಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಕೀರ್ತನೆ ಯಕ್ಷಗಾನದ ತಾಳಮದ್ದಲೆಗೆ ಹತ್ತಿರವಾದದ್ದು. ಕೀರ್ತನೆಗಳಲ್ಲಿ ವೇಷ ಕುಣಿತ ಇರೋದಿಲ್ಲ. ಹಿಮ್ಮೇಳ, ಹಾಡು, ಸಂಭಾಷಣಾ ಸಹಿತವಾದ ಕಥಾಪ್ರಸಂಗ ಇರುತ್ತೆ. ಪಾತ್ರಧಾರಿ ಒಬ್ಬರೇ ಇರ್ತಾನೆ. ಮೈಸೂರು ಭಾಗದಲ್ಲಿ ಈ ತರಹದ ಕೀರ್ತನೆಯನ್ನು ಹರಿಕತೆ ಅಂತ ಕರೀತಾರೆ. ಹರಿಕತೆ ಹೇಳ್ತಾರಲ್ಲ, ಆ ಥರ ಆಗಿನ ಕಾಲದ ಶಾಂತ ಕವಿಗಳು ಕೀರ್ತನೆಗಳು ಅನ್ನೋ ಒಂದು ವಿಧಾನದಲ್ಲಿ ರಚಿಸಿದರು ಹರಿಕತೆಗಳನ್ನು. ಹರಿಕತೆದಾಸರು ನಂತರ ಬಹಳಷ್ಟು ಜನ ಬಂದರು. ಶಾಂತ ಕವಿಗಳ ಮೊಟ್ಟ ಮೊದಲ ನಾಟಕ ಉಷಾಹರಣ 1865ರಲ್ಲಿ ರಚಿತವಾಯಿತು. ಮುಂದೆ ಅವರು 63ಕ್ಕೂ ಹೆಚ್ಚು ನಾಟಕ ಮತ್ತು ಕಾವ್ಯಗಳನ್ನು ಬರೀತಾರೆ. ವಿರಹ ತರಂಗ, ಮೇಘದೂತ ಎಂಬ ಅನುವಾದ ಕೃತಿಗಳನ್ನು ಪ್ರಕಟಿಸ್ತಾರೆ. ಕೊನೆಗೆ ಅವರು ಬರೆದ ಕರ್ನಾಟಕ ಗತವೈಭವ ಮತ್ತು ವಿದ್ಯಾರಣ್ಯ ವಿಜಯವನ್ನು ಊರಲ್ಲಿ ತಿರುಗುತ್ತಾ ಕೀರ್ತನೆ ಮಾಡುತ್ತಾ ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಈ ಕೃತಿಗಳ ಪ್ರಕಾಶಕರಾದ ಆಲೂರು ವೆಂಕಟರಾಯರು ಈ ವಿಷಯವನ್ನು ಒಂದು ಕೃತಿಯಲ್ಲಿ ಮುನ್ನುಡಿಯಾಗಿ ಹೇಳಿದ್ದಾರೆ. ವಿದ್ಯಾರಣ್ಯ ವಿಜಯದಲ್ಲಿರುವ ರಕ್ಷಿಸು ಕನ್ನಡ ದೇವಿ ಎಂಬುವ ಹಾಡು ಮುಂದಿನ ದಿನಗಳಲ್ಲಿ ಹಲವು ದಶಕಗಳ ಕಾಲ ಮುಂಬೈ ಕರ್ನಾಟಕದ ನಾಡಗೀತೆಯಾಗಿತ್ತು ಅಂತ ಹೇಳ್ತಾರೆ ಆಲೂರು ವೆಂಕಟರಾಯರು. ನಂತರದವರು ಗಂಗಾಧರ ಮಡಿವಾಳೇಶ್ವರ ತುರುಮುರಿ. ಇವರ ಕಾಲಮಾನ 1827ರಿಂದ 1877ರವರೆಗೆ ಇದ್ದರು. ಸರ್ಕಾರಿ ಶಿಕ್ಷಕರಾಗಿ 10 ರೂಪಾಯಿ ಸಂಬಳದಲ್ಲಿದ್ದರು. ಪ್ರಾಥಮಿಕ ಶಾಲೆಯನ್ನು ಮರಾಠಿಯಲ್ಲಿ ಇವರು ಕಲ್ತಿದ್ರು. ನಂತರ ಸಂಸ್ಕೃತ ಮತ್ತು ಕನ್ನಡವನ್ನು ಸಹ ಕಲ್ತಿರ್ತಾರೆ. ಸ್ವಪ್ರಯತ್ನದಿಂದ ಇಂಗ್ಲೀಷ್ ಭಾಷೆಯನ್ನು ಕಲಿತಾರೆ. ನಂತರ ಸರ್ಕಾರಿ ಭಾಷಾಂತರಕಾರರು ಅಂತ ನೇಮಕಗೊಳ್ತಾರೆ 1865ರಲ್ಲಿ. ಮುಂದೆ ಧಾರವಾಡದ ಟ್ರೈನಿಂಗ್ ಸ್ಕೂಲ್ನ ಉಪಮುಖ್ಯೋಪಾಧ್ಯಾಯರಾಗಿ ನೇಮಕವಾಗ್ತಾರೆ. ಇವರು ಶಬ್ದಮಂಜರಿ ಎಂಬ ಹಳಗನ್ನಡ ಶಬ್ದಕೋಶವನ್ನು ತಯಾರಿಸ್ತಾರೆ. ಕನ್ನಡ ಕವಿತಾ ಸಂಗ್ರಹ ಎಂಬ 20 ಕವಿಗಳ 70 ಕಾವ್ಯಗಳನ್ನು ಇವರು ಸಂಗ್ರಹಿಸಿ ಪ್ರಕಟಿಸ್ತಾರೆ. ಇವರ ಕೃತಿ ಗದ್ಯಾನುವಾದ ಕೃತಿ ಬಾಣ ಕಾದಂಬರಿ. ಇದು ಮುಂಬೈ ಕರ್ನಾಟಕದಲ್ಲಿ ಹೊಸಗನ್ನಡದ ಮೊದಲ ಕೃತಿ, ಗದ್ಯದ ಮೊದಲ ಕೃತಿಯಾಗಿ ಗುರುತಿಸಲಾಗಿದೆ. ಕವಿತಾ ಪದ್ಧತಿ ಇವರ ಮತ್ತೊಂದು ಛಂದಸ್ಸಿಗೆ ಸಂಬಂಧಿಸಿದ ಕೃತಿ. ಹೀಗೆ ಗಂಗಾಧರ ಮಡಿವಾಳೇಶ್ವರ ತುರುಮುರಿಯವರು ಆಗಿನ ಕಾಲದಲ್ಲಿ ಅನೇಕ ಕೃತಿಗಳನ್ನು ರಚಿಸಿದರು. ಈ ಮುಂಬೆಳಗಿನ ಕಾಲದ ಮತ್ತೊಬ್ಬ ಕವಿ ಶೇಷಗಿರಿ ರಾಯರು. ಶೇಷಗಿರಿ ರಾಯರ ತಂದೆ ಗವಾಯಿಯಾಗಿದ್ದರು ಮತ್ತು ಆಶುಕವಿಯಾಗಿದ್ದರು. ಆದ್ದರಿಂದ ಇವರು ಸಹ ಆ ಕಲೆಗಳನ್ನು ಮೈಗೂಡಿಸಿಕೊಂಡ್ರು. ಶೇಷಗಿರಿ ರಾಯರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿ ಮುಂಬೈಯಲ್ಲಿದ್ದರು. ಮುಂಬೈಯಲ್ಲಿದ್ದಾಗಲೇ ಕನ್ನಡ ಸಾಹಿತ್ಯ ರಚನೆ ಮಾಡಿದ್ರು. ಹೊಸಗನ್ನಡದ ಪ್ರಥಮ ನಾಟಕ ಕೃತಿಯಾದ ಶಾಕುಂತಲ 1869ರಲ್ಲಿ ರಚಿತವಾದದ್ದು. ಈ ಶಾಕುಂತಲ ಇವರ ಅನುವಾದ ಕೃತಿ. ಮೂಲದಲ್ಲಿ ಇದ್ದಂಥ ಪದ್ಯಕ್ಕೆ ಪದ್ಯ, ಗದ್ಯಕ್ಕೆ ಗದ್ಯ ಎಂಬಂತೆ ಅನುವಾದ ಮಾಡದೆ ಆಗಿನ ಕಾಲದಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಚಲಿತವಾಗಿದ್ದ ದೇಶಿ ಹಾಡಿನ ಪರಂಪರೆಗೆ ಗ್ರಂಥಸ್ಥ ರೂಪವನ್ನು ಕೊಟ್ಟಿದ್ದಾರೆ ಈ ಶಾಕುಂತಲ ನಾಟಕದಲ್ಲಿ.
ಕಾಳಿದಾಸನ ಗದ್ಯಕ್ಕೆ ಕೂಡ ದೇಸಿ ಹಾಡಿನ ರೂಪ ಕೊಡಲಾಗಿದೆ. ಈ ಹಾಡುಗಳು ಭಾವಪೂರ್ಣವಾಗಿತ್ತು, ಸರಳವಾಗಿತ್ತು. ಆದ್ದರಿಂದ ಮದುವೆ ಮೊದಲಾದ ಕಡೆಗಳಲ್ಲಿ ಜನ ಅದನ್ನು ಹಾಡ್ತಾ ಇದ್ರು. ಶೇಷಗಿರಿ ರಾಯರು ಮೃಚ್ಛಕಟಿಕ ಎಂಬ ಗದ್ಯದ ಅನುವಾದ ನಾಟಕ ಮತ್ತು ಹೆನ್ರಿ ಫೀಲ್ಡಿಂಗ್ ಅವರ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಹೆನ್ರಿ ಫೀಲ್ಡಿಂಗ್ ಅವರ ಕೃತಿಯನ್ನು ಅನುವಾದಿಸಿರುವ ಕನ್ನಡದ ರೂಪಾಂತರ ಸುಂದರ ನಾಟಕ ಇದರ ಶೀರ್ಷಿಕೆ, ಇದರ ಹೆಸರು. ಮುಂಬೆಳಗಿನ ಕಾಲದ ಮತ್ತೊಬ್ಬ ಕವಿ ಗುಂಡೋ ಕೃಷ್ಣ ಚುರುಮುರಿ. ಇವರು ಶೇಷಗಿರಿ ರಾಯರ ಅಕ್ಕನ ಮಗ. ಎಷ್ಟೊಂದು ಈ ಸೋದರ ಮಾವ ಸೋದರಳಿಯರ ಇದಿದೆ ನೋಡಿ, ಪೇರಂತಾರಲ್ಲ, ಆ ಥರ ಸೋದರ ಮಾವ ಸೋದರಳಿಯರ ಹರಿಹರ ರಾಘವಾಂಕ ಅವಾಗಲೇ ಇದ್ದರು. ಮತ್ತು ಜನ್ನ ಕೇಶಿರಾಜ ಮತ್ತು ಹೊಸಗನ್ನಡದ ಕಾಲದಲ್ಲಿ ಶೇಷಗಿರಿ ರಾಯರು ಗುಂಡೋ ಕೃಷ್ಣ ಚುರುಮುರಿಯವರು, ಮಾವಾಳಿಯ ಸೋದರಳಿಯ ಅಕ್ಕನ ಮಗ ಗುಂಡೋ ಕೃಷ್ಣ ಚುರುಮುರಿಯವರು. ಇವರು ಹುಬ್ಬಳ್ಳಿಯ ಕಾಟನ್ ಜಿನ್ ಫ್ಯಾಕ್ಟ್ರಿಯಲ್ಲಿ ನೌಕರರಾಗಿರ್ತಾರೆ. ಕನ್ನಡವನ್ನು ಬದುಕಿಸಲು ನಾಟಕಗಳನ್ನು ಬರೆದಿದ್ದೀನಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಒಥೆಲೋ ನಾಟಕವನ್ನು ರಾಘವೇಂದ್ರ ರಾವ ನಾಟಕ ಅಂತ ಅನುವಾದಿಸಿದ್ದಾರೆ. ಈ ನಾಟಕದ ಮುನ್ನುಡಿಯಲ್ಲಿ ಅವರೇನು ಹೇಳಿದ್ದಾರೆ ಅಂದರೆ, ನಮ್ಮ ಭಾಷೆಯು ಕ್ಷಯರೋಗದಂತೆ ಆ ಸೂಕ್ಷ್ಮ ಅವಸ್ಥೆಯನ್ನು ತಾಳಿದೆ, ಅದನ್ನು ಬದುಕಿಸೋದಕ್ಕೋಸ್ಕರ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಕನ್ನಡ ಭಾಷೆಯು ಉತ್ಕರ್ಷಕ್ಕೆ ಬರಬೇಕಾದ್ರೆ ಅದಕ್ಕೆ ಬೇಕಾಗುವ ಸಾಧನಗಳಲ್ಲಿ ಮನೋರಂಜಕ ಕಥೆಗಳ ಪುಸ್ತಕಗಳು ಸಹ ಬಹಳ ಮುಖ್ಯವಾದದ್ದು ಅಂತ ಅಂದ್ಕೊಂಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಆ ಗ್ರಹಿಕೆಯಿಂದ ಈ ಕಥೆಯನ್ನು ಬರೆದಿದ್ದೀನಿ ಅಂತ ಗುಂಡೋ ಕೃಷ್ಣ ಚುರುಮುರಿಯವರು ಹೇಳಿದ್ದಾರೆ. ನೋಡಿ, 1885ರಲ್ಲಿ ಕನ್ನಡಕ್ಕೆ ಯಾವ ಸ್ಥಿತಿ ಇತ್ತೋ ಈಗಲೂ ಅದೇ ಸ್ಥಿತಿ ಇರೋದನ್ನು ನಾವು ಕಾಣಬಹುದು. ಹೀಗೆ ಹೊಸಗನ್ನಡ ಅರುಣೋದಯದ ಮುಂಬೆಳಕಿನ ಕಾಲ 1851ರಿಂದ 1880ರವರೆಗೆ ರೆವರೆಂಡ್ ರೀಗಲ್, ಡೆಪ್ಯೂಟಿ ಚನ್ನಬಸಪ್ಪ, ಶಾಂತಕವಿಗಳು, ಗಂಗಾಧರ ಮಡಿವಾಳೇಶ್ವರ ತುರುಮುರಿ, ಶೇಷಗಿರಿ ರಾಯರು, ಗುಂಡೋ ಕೃಷ್ಣ ಚುರುಮುರಿಯರು ಹಲವಾರು ಕೃತಿಗಳನ್ನು ಕೊಡುಗೆಯನ್ನಾಗಿ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಈ ಕನ್ನಡದಲ್ಲೂ ಹೊಸಗನ್ನಡ ಅರುಣೋದಯದ ನಸುಕಿನ ಕಾಲ ಆಯಿತು. ನಸುಕಿನ ಕಾಲದಲ್ಲಿ ಇಬ್ಬರಿದ್ದರು. ಯಾರು? ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮತ್ತು ಕೆಂಪು ನಾರಾಯಣ. ನಂತರ ಮುಂಬೆಳಗಿನ ಕಾಲದಲ್ಲಿ ರೆವರೆಂಡ್ ರೀಗಲ್, ಡೆಪ್ಯೂಟಿ ಚನ್ನಬಸಪ್ಪ, ಶಾಂತಕವಿ, ಗಂಗಾಧರ ಮಡಿವಾಳೇಶ್ವರ ತುರುಮುರಿ, ಶೇಷಗಿರಿ ರಾಯರು, ಗುಂಡೋ ಕೃಷ್ಣ ಚುರುಮುರಿ. ನಂತರ ಹೊಂಬೆಳಕಿನ ಕಾಲ 1881ರಿಂದ 1899ರವರೆಗೆ ಹಲವಾರು ಕವಿಗಳು ಬೆಳಕಿಗೆ ಬರ್ತಾರೆ, ಕೃತಿಗಳನ್ನು ರಚಿಸ್ತಾರೆ, ವಿವಿಧ ರೀತಿಯ ಪ್ರಾಕಾರಗಳಲ್ಲಿ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾರೆ. ಈ ಕಾಲಮಾನದಲ್ಲಿ, ಹೊಂಬೆಳಕಿನ ಕಾಲಮಾನದಲ್ಲಿ ಹಲವು ಪ್ರಕಾರಗಳಲ್ಲಿ ಪ್ರಥಮ ಕೃತಿಗಳು ಮೂಡಿಬಂದಿವೆ ಅಂತ ಹೇಳಬಹುದು. ಇದರ ಸ್ವಲ್ಪ ಹಿಂದೆ ಚುರುಮುರಿ ಶೇಷಗಿರಿ ರಾಯರ ಶಾಕುಂತಲ ಕನ್ನಡದ ಮೊಟ್ಟ ಮೊದಲ ನಾಟಕ 1869ರಲ್ಲಿ. ನಂತರ ಕನ್ನಡದ ಮೊಟ್ಟ ಮೊದಲ ಸ್ವತಂತ್ರ ಕಾದಂಬರಿ ಗುಲ್ವಾಡಿ ವೆಂಕಟರಾಯರ ಇಂದಿರಾಬಾಯಿ, ಅದರ ಮತ್ತೊಂದು ಹೆಸರು ಸಧರ್ಮ ವಿಜಯ. ಇದು 1899ರಲ್ಲಿ ಪ್ರಕಟವಾಯಿತು. ನಂತರ ಮೊದಲ ಸಣ್ಣ ಕತೆ ಪಂಜೆ ಮಂಗೇಶರಾಯರ ನನ್ನ ಚಿಕ್ಕ ತಾಯಿ 1900ನೇ ಇಸ್ವಿನಲ್ಲಿ, ಇದು ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ. ನಂತರ ಕನ್ನಡದ ಮೊಟ್ಟ ಮೊದಲ ಜೀವನ ಚರಿತ್ರೆ MS ಪುಟ್ಟಣ್ಣನವರ ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ 1910ರಲ್ಲಿ ಪ್ರಕಟ ಆಗುತ್ತೆ. ಕನ್ನಡದ ಮೊಟ್ಟ ಮೊದಲ ವಿಮರ್ಶೆ ರಾಮಾನುಜ ಅಯ್ಯಂಗಾರ್ ಅವರ ಕವಿಚಕ್ರವರ್ತಿ ರನ್ನನ ಜೀವನ ಚರಿತ್ರೆ 1895ರಲ್ಲಿ ಪ್ರಕಟ ಆಗುತ್ತೆ. ಹಾಗೆ ಕನ್ನಡದ ಪ್ರಥಮ ವೃತ್ತಪತ್ರಿಕೆ ಮಂಗಳೂರು ಸಮಾಚಾರ ಬಹಳ ಹಿಂದೆ 1843ರಲ್ಲೇ ಪ್ರಕಟವಾಗುತ್ತೆ. ಈ ಕಾಲದಲ್ಲಿ ಹಲವು ಕನ್ನಡದ ಮೂಲ ಕೃತಿಗಳು ಪ್ರಕಟವಾಯಿತು. ಜೊತೆಯಲ್ಲಿ ಸಂಸ್ಕೃತ, ಬಂಗಾಲಿ, ಇಂಗ್ಲೀಷ್ನಿಂದ ಹಲವಾರು ಕೃತಿಗಳು ಅನುವಾದಗೊಳ್ಳುತ್ತೆ. ಅದರಲ್ಲೂ ವಿವಿಧ ಪ್ರಕಾರಗಳಲ್ಲಿ ನಾಟಕಗಳು, ಕಾದಂಬರಿಗಳು, ಸಣ್ಣ ಕಥೆಗಳು, ಜೀವನ ಚರಿತ್ರೆಗಳು, ಸಾಹಿತ್ಯ ವಿಮರ್ಶೆಗಳು, ಹಲವಾರು ಪತ್ರಿಕೆಗಳು ಸಹ ಈ ಕಾಲಮಾನದಲ್ಲಿ ಬೇರೆ ಭಾಷೆಗಳಿಂದ ಅನುವಾದಗೊಳ್ಳುತ್ತೆ. ಇನ್ನು ಈ ಪ್ರಾಕಾರಗಳಲ್ಲಿ ಪ್ರಮುಖ ಕೃತಿಗಳು ಯಾವ್ಯಾವುದು ಅಂತ ನೋಡೋದಾದರೆ, ನಾಟಕಗಳು ಚುರುಮುರಿ ಶೇಷಗಿರಿ ರಾಯರು ಮತ್ತು ಬಸವಪ್ಪ ಶಾಸ್ತ್ರಿಗಳ ಕಾಳಿದಾಸನ ಶಾಕುಂತಲ ನಾಟಕದ ಕನ್ನಡದ ಅನುವಾದ, ಹೇಗೂ
ಚುರುಮುರಿ ಶೇಷಗಿರಿರಾಯರ ಶಾಕುಂತಲ ಕನ್ನಡ ಮೊಟ್ಟ ಮೊದಲ ನಾಟಕ ಅಂತ ಮೊದಲೇ ಹೇಳಲಾಗಿದೆ. ಇನ್ನು ಇಂಗ್ಲೀಷ್ನಿಂದ ಅನುವಾದಗೊಂಡ ನಾಟಕಗಳು ಡೆಪ್ಯೂಟಿ ಚನ್ನಬಸಪ್ಪ ಅವರು ರಚಿಸಿದ ಕಾಮಿಡಿ ಆಫ್ ಎರರ್ಸ್ ಮತ್ತು ಮ್ಯಾಕ್ಬೆತ್ ಅವುಗಳ ಕನ್ನಡ ಕಥಾರೂಪ, ಬಸವಪ್ಪ ಶಾಸ್ತ್ರಿಗಳ ಶೇಕ್ಸ್ಪಿಯರ್ನ ಒಥೆಲೋ ಇದರ ಕನ್ನಡ ರೂಪಾಂತರ ಶೂರಸೇನ ಚರಿತ್ರೆ, ಗುಂಡೋ ಕೃಷ್ಣ ಚುರ್ಮುಯಿಯವರ ಒಥೆಲೋ ನಾಟಕದ ಕನ್ನಡೀಕರಣ ರಾಘವೇಂದ್ರ ರಾವ್ ನಾಟಕ, ಎ ಆನಂದರಾಯರ ದಿ ಮರ್ಚೆಂಟ್ ಆಫ್ ವೆನಿಸ್ ನಾಟಕವನ್ನು ಪಾಂಚಾಲಿ ಪರಿಣಯ ಅಂತ ಅನುವಾದ ಮಾಡ್ತಾರೆ. ರೋಮಿಯೋ ಜೂಲಿಯೆಟನ್ನು ರಾಮವರ್ಮ ಲೀಲಾವತಿ ಅಂತ 1890 ಸುಮಾರಿನಲ್ಲಿ ಅನುವಾದ ಮಾಡ್ತಾರೆ. ಇನ್ನು ಎಲ್ ಶ್ರೀಕಂಠೇಗೌಡರು ಹಲವಾರು ಇಂಗ್ಲೀಷ್ ನಾಟಕಗಳನ್ನು ಕೃತಿಗಳನ್ನು ಕನ್ನಡಕ್ಕೆ ತರ್ತಾರೆ. ಅದರಲ್ಲೂ ಮ್ಯಾಕ್ಬೆತ್ತನ್ನು ಪ್ರತಾಪರುದ್ರದೇವ ಆಗಿ 1895ರಲ್ಲಿ ತರ್ತಾರೆ. ಎ ಮಿಡ್ ಸಮ್ಮರ್ ನೈಟ್ ಡ್ರೀಮ್ ಅನ್ನೋದನ್ನು ಪ್ರಮಿಳಾರ್ಜುನೀಯ ಅಂತ ಕನ್ನಡಕ್ಕೆ ತರ್ತಾರೆ. ಹೆನ್ರಿ ಫೀಲ್ಡಿಂಗ್ನ ಎ ಸಿಲಿಕಾನ್ ಸಮ್ಮರ್ ಅನ್ನೋದನ್ನು ಕನ್ಯಾವಿತಂತು ಅಂತ ಕನ್ನಡಕ್ಕೆ ತರ್ತಾರೆ. ಮೇರಿಯಾ ಹೆಚ್ ವರ್ತಳ ಲಿಟಲ್ ಮರ್ಚೆಂಟನ್ನು ಚಿಕ್ಕ ಬಡಜಿಗರು ಅಂತ ಕನ್ನಡೀಕರಣ ಮಾಡ್ತಾರೆ. MS ಪುಟ್ಟಣ್ಣ ಅವರು ಕಿಂಗ್ ಲಿಯರನ್ನು ಹೇಮಚಂದ್ರ ವಿಲಾಸ ಅಂತ 1899ರಲ್ಲಿ ಮಾಡ್ತಾರೆ. ವೆಂಕಟಾದ್ರಿ ಶಾಮರಾಯರು ಆ್ಯಸ್ ಯು ಲೈಕ್ ಇಟ್ ಅನ್ನೋ ಇಂಗ್ಲೀಷ್ ಕೃತಿಯನ್ನು ನಾಟಕವನ್ನು ಕಮಲಾವತಿ ಪರಿಣಯ ಅಂತ ಕನ್ನಡಕ್ಕೆ ತರ್ತಾರೆ. ಇನ್ನು ಈ ಕಾಲದ ಅರುಣೋದಯ ಕಾಲದ, ಅದರಲ್ಲೂ ಹೊಂಬಳಕಿನ ಕಾಲದ ಪ್ರಮುಖ ಕಾದಂಬರಿಗಳು SV ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರ ರಾಬಿನ್ಸನ್ ಕ್ರೂಸೋದ ಕನ್ನಡದ ಅವತರಣಿಕೆ ಮತ್ತು MS ಪುಟ್ಟಣ್ಣ ಅವರ ಸುಮತಿ ಮತ್ತು ಮದನ ಕುಮಾರ ಚರಿತೆ ಎಂಬ ಅನುವಾದ ಕೃತಿ, ಬೆಂಗಾಲಿ ಬಂಕಂ ಚಂದ್ರ ಚಟರ್ಜಿಯವರ ದುರ್ಗೇಶನಂದಿಯನ್ನು ಕನ್ನಡಕ್ಕೆ B ವೆಂಕಟಾಚಾರ್ಯ ಅವರು ತರ್ತಾರೆ. ಮತ್ತು ಗುಬ್ಬಿ ಮುರುಘರಾಧ್ಯರ ಸ್ವತಂತ್ರ ಕೃತಿ ಶೃಂಗಾರ ಚತುರ್ಯೋಲಾಸಿನಿ ಇದನ್ನು 1896ರಲ್ಲಿ ಬಿಡುಗಡೆ ಬರೀತಾರೆ. ಮತ್ತು ಕನ್ನಡದ ಮೊಟ್ಟ ಮೊದಲ ಸ್ವತಂತ್ರ ಕಾದಂಬರಿ ಆಗಲೇ ಹೇಳಿದಂಗೆ ಗುಲ್ವಾಡಿ ವೆಂಕಟರಾಯರ ಇಂದಿರಾಬಾಯಿ, ಬಾಬುರಾಯರ ವಾಗ್ದೇವಿ ಮತ್ತು ಆಧುನಿಕ ಕನ್ನಡ ಸಾಹಿತ್ಯದ ಮೈಲಿಗಲ್ಲಿ ಅಂತ ಖ್ಯಾತಿ ಪಡೆದ MS ಪುಟ್ಟಣ್ಣವರ ಮಾಡಿದ್ದುಣ್ಣು ಮಹಾರಾಯ 1915ರಲ್ಲಿ ಕಾದಂಬರಿಯಾಗಿ ಬರುತ್ತೆ. ಇನ್ನು ಸಣ್ಣ ಕಥೆಗಳು, ಮೊದಲ ಸಣ್ಣ ಕಥೆ ಬರೆದಿದ್ದು ಪಂಜೆ ಮಂಗಾಶರಾಯರು ನನ್ನ ಚಿಕ್ಕ ತಾಯಿ 1900ರಲ್ಲಿ, ಅದು ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ. ನಂತರ MS ಕಾಮತ್ ಮತ್ತು ಕೇರೂರು ವಾಸುದೇವಾಚಾರ್ಯರು ಹಲವು ಸಣ್ಣ ಕಥೆಗಳನ್ನು ಬರೀತಾರೆ. ಮತ್ತು ಸಣ್ಣ ಕಥೆಗಳ ಜನಕ ಅಂತ ಖ್ಯಾತಿ ಪಡೆದಿರೋದು ಮಾಸ್ತಿ ವೆಂಕಟೇಶಯ್ಯರವರ ಸಣ್ಣ ಕಥೆಗಳು. 1918ರಿಂದ 1919ರ ಸಮಯದಲ್ಲಿ ಈ ಕಥೆಗಳನ್ನು, ಬಹಳಷ್ಟು ಸಣ್ಣ ಕಥೆಗಳನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬರೀತಾರೆ. ಇನ್ನು ಹಲವಾರು ಜೀವನ ಚರಿತ್ರೆಗಳು ಸಹ ಈ ಕಾಲದಲ್ಲಿ ಪ್ರಕಟ ಆಗುತ್ತೆ. MS ಪುಟ್ಟಣ್ಣವರ ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ, DV ಗುಂಡಪ್ಪನವರ ದಿವಾನ್ ರಂಗಾಚಾರ್ಯ ಅನ್ನೋ ಕೃತಿ, ಮತ್ತೊಂದು DV ಗುಂಡಪ್ಪನವರ ಜ್ಞಾಪಕ ಚಿತ್ರಶಾಲೆ ಎಂಬುವ ಕೃತಿ ಈ ಸಮಯದಲ್ಲಿ ಪ್ರಕಟ ಆಗುತ್ತೆ. ಇನ್ನು ಈ ಸಮಯದಲ್ಲಿ ಹಲವಾರು ಸಾಹಿತ್ಯ ವಿಮರ್ಶೆಯ ಕೃತಿಗಳು ಸಹ ಬರುತ್ತೆ. ಅದರಲ್ಲೂ ಜೀವನ ಎಂಬ ಪತ್ರಿಕೆಯಲ್ಲಿ ಮಾಸ್ತಿಯವರು ಸ್ಥಾಪಿಸಿದ ಈ ಪತ್ರಿಕೆ ಹಲವಾರು ವಿಮರ್ಶಾ ಲೇಖನಗಳು ಬರುತ್ತೆ. ಪ್ರಭುಶಂಕರ್ ಅವರು ಹೇಳಿರುವಂತೆ ಕನ್ನಡದ ಮೊಟ್ಟ ಮೊದಲ ವಿಮರ್ಶೆ ರಾಮಾನುಜ ಅಯ್ಯಂಗಾರ್ ಅವರ ಕವಿ ಚಕ್ರವರ್ತಿ ರನ್ನನ ಜೀವನ ಚರಿತ್ರೆ 1895ರಲ್ಲಿ ಪ್ರಕಟ ಆಗಿರುತ್ತೆ. ಇನ್ನು ಈ ಸಮಯದಲ್ಲಿ ಪತ್ರಿಕೆಗಳು, ಕನ್ನಡದಲ್ಲಿ ಹಲವಾರು ಪತ್ರಿಕೆಗಳು ಸಹ ಕಂಡುಬರುತ್ತೆ. ಅರುಣೋದಯ ಕಾಲದಲ್ಲಿ 1843ರಲ್ಲಿ ಕನ್ನಡದ ಪ್ರಥಮ ಪತ್ರಿಕೆ ಮಂಗಳೂರು ಸಮಾಚಾರ, ನಂತರ 1850ರಲ್ಲಿ ಮೈಸೂರು ವೃತ್ತಾಂತ ಬೋಧಿನಿ, ನಂತರ ವಾಗ್ಭೂಷಣ, ಸುವಾಸಿನಿ, ಸುಬೋಧಿನಿ, ಶ್ರೀಕೃಷ್ಣ ಸೂಕ್ತಿ ಎನ್ನುವ ವಿವಿಧ ಪತ್ರಗಳು ಈ ಅರುಣೋದಯ ಕಾಲದಲ್ಲಿ ಪ್ರಕಟ ಆಗುತ್ತೆ. ಹೊಸ ಕನ್ನಡ ಅರುಣೋದಯ ಕಾಲಮಾನದ ಕವಿಗಳು, ಪ್ರಮುಖ ಕವಿಗಳು ಮತ್ತು ಅವರ ಕಾರ್ಯಗಳು ಯಾವ್ಯಾವುದು ಅಂತ ನೋಡೋದಾದರೆ, 7ನೇ ಮಾರ್ಚ್ 1835, ಈ 1835 ಭಾರತದ ಶಿಕ್ಷಣ ವ್ಯವಸ್ಥೆಯನ್ನೇ ಬದಲಾಯಿಸಿದ ವರ್ಷ. ಈ 7ನೇ ಮಾರ್ಚ್ 1835 ಅಂತ ಹೇಳಬಹುದು. ಆಗ ಗವರ್ನರ್ ಜನರಲ್ ಆಗಿದ್ದು ಲಾರ್ಡ್ ವಿಲಿಯಂ ಬೆಂಟೆಕ್ ಅವರೇನು ಮಾಡ್ತಾರೆ, ಮೆಕಾಲೆಯ ಮಿನಿಟ್ ಎನ್ನುವುದನ್ನು ಅಂಗೀಕರಿಸ್ತಾರೆ. ಆಗ ಭಾರತದಲ್ಲಿ ಅಲ್ಲಿವರೆಗೆ ಇದ್ದ ಎಲ್ಲ ಸ್ವದೇಶಿ ಶಿಕ್ಷಣ ಪದ್ಧತಿಗಳು ಮುಗಿದು ಹೋಗುತ್ತೆ, ತೆರೆ ಬೀಳುತ್ತೆ. ಆ ಪದ್ಧತಿಗಳಿಗೆ ಭಾರತದ ಎಲ್ಲ ಮಕ್ಕಳಿಗೂ ಇಂಗ್ಲೀಷ್ ಶಿಕ್ಷಣ ವ್ಯವಸ್ಥೆಯ ಆಧಾರದಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತ ಮೆಕಾಲೆ ಹೇಳಿರ್ತಾನೆ, ಅದನ್ನು ಒಪ್ಕೋತಾರೆ. ಅದರ ಬಗ್ಗೆ ಹಲವಾರು ವಾದ ವಿವಾದಗಳಿದೆ. ಒಂದು ಕಡೆ ಬರೆಯಲಾಗಿದೆ, ಮೆಕಾಲೆ ಬರೆದಿರ್ತಾನಂತೆ,
ಇವರನ್ನು ಭಾರತದವರನ್ನು ಅವರ ಶಿಕ್ಷಣ ಪದ್ಧತಿಯಲ್ಲೇ ಬಿಟ್ಟರೆ ಅವರು ಮುಂದೆ ಒಂದು ದಿವಸ ಎದ್ದು ನಮಗಿಂತ ಚೆನ್ನಾಗಿ ಅಭಿವೃದ್ಧಿ ಹೊಂದ್ತಾರೆ. ಅವರನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕಾದ್ರೆ ನಮ್ಮ ಶಿಕ್ಷಣ ಪದ್ಧತಿ ಕೊಡಬೇಕು, ಅವರುಗಳನ್ನು ಗುಮಾಸ್ತರನ್ನಾಗಿ ಮಾಡಬೇಕು ಅನ್ನುವ ಒಂದು ವಾದ ಹಲವಾರು ವಿದ್ವಾಂಸರು ಮಾಡಿದ್ದಾರೆ. ಆದರೆ ಏನೇ ಆಗಲಿ, ಈಗ ಮೆಕಾಲೆಯ ಶಿಕ್ಷಣ ಪದ್ಧತಿ ಬಂದ್ಬಿಟ್ಟಿದೆ. 1835ರಿಂದ ಭಾರತದಲ್ಲಿ ಈ ಶಿಕ್ಷಣ ಪದ್ಧತಿ ಜಾರಿಯಲ್ಲಿದೆ. ಇದರಿಂದ ಭಾರತದ ಎಲ್ಲ ಮಕ್ಕಳಿಗೆ ಇಂಗ್ಲೀಷ್ ಶಿಕ್ಷಣ ವ್ಯವಸ್ಥೆ ಶುರುವಾಗತ್ತೆ. ಅದಕ್ಕಾಗಿ ಇಂಗ್ಲೀಷ್ ಶಿಕ್ಷಣ ವ್ಯವಸ್ಥೆ ಅಂದರೆ ಇಂಗ್ಲೀಷ್ ಮಾಧ್ಯಮ ಅಂತ ಅಲ್ಲ, ಆ ವ್ಯವಸ್ಥೆ. ಆಗ ಮಕ್ಕಳಿಗೆ ಪಠ್ಯಗ್ರಂಥ ಸಿದ್ಧಪಡಿಸ್ಬೇಕಾಗತ್ತೆ. ಹಳಗನ್ನಡದ ಸಿದ್ಧ ನಿಗದಿಗೊಳಿಸೋದು ಬಹಳ ಕಷ್ಟ ಆಗಿರುತ್ತೆ. ಆಗ ಆರಂಭದಲ್ಲಿ ಕವಿಗಳು ಇಂಗ್ಲೀಷ್ನ ಸರಳವಾದ ಭಾವಗೀತೆಗಳನ್ನು ಕನ್ನಡದಲ್ಲಿ ಅನುವಾದ ಮಾಡ್ತಾರೆ, ಅದನ್ನು ಪಠ್ಯಕ್ಕೆ ಅಳವಡಿಸ್ತಾರೆ. ಅಂತಹ ಪ್ರಯತ್ನದಲ್ಲಿ ಆರಂಭದ ಕವಿಗಳು, ಲೇಖಕರು ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಎಡರು ತೊಡರುಗಳನ್ನು, ಸವಾಲುಗಳನ್ನು, ಸಂಕಷ್ಟಗಳನ್ನು ಎದುರಿಸ್ತಾರೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಅದರಲ್ಲೂ ಇಂಗ್ಲೀಷ್ನ ಒಂದು ಸರಳ ಜನಪ್ರಿಯ ಕವಿತೆ, ಲಿಟಲ್ ಡ್ರಾಪ್ಸ್ ಆಫ್ ವಾಟರ್, ಲಿಟಲ್ ಗ್ರೈನ್ಸ್ ಆಫ್ ಸ್ಯಾಂಡ್, ಮೇಕ್ ದ ಮೈಟಿ ಓಷನ್ ಅಂಡ್ ದ ಪ್ಲೇಸೆಂಟ್ ಲ್ಯಾಂಡ್, ದಟ್ ಯೂನಿಟಿ ಈಸ್ ಸ್ಟ್ರೆಂತ್, ಮೆನ್ ವಿಲ್ ಅಂಡರ್ಸ್ಟ್ಯಾಂಡ್ ಅನ್ನೋ ಒಂದು ಜನಪ್ರಿಯವಾದ ಆಂಗ್ಲ ಕವಿತೆಯನ್ನು ಕೇರೋಡಿ ಸುಬ್ಬರಾಯರು ಎಷ್ಟು ಕ್ಲಿಷ್ಟವಾಗಿ, ಒಂದು ಅದ್ಭುತವಾಗಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಂದರೆ, ತುಂತುರ್ ನಿರ್ವನೀಯಂ ಬಲ, ಹೀಗೆ ತುಂಬ ಕ್ಲಿಷ್ಟವಾಗಿ ಆ ನಡುಗನ್ನಡದಲ್ಲಿ ಮಾಡಿದ್ದಾರೆ. ಮಿಂತಹುದೇ ಸಂಘಶಕ್ತಿ ಕಲಿಯುಗ ಕಕ್ಕುಂ ಅಂತ ಅದು ಮುಗಿಯುತ್ತೆ. ಇದು ಕಂದ ಪದ್ಯದಲ್ಲಿ ರಚಿತವಾಗಿದೆ. ಇದು ಹಳಗನ್ನಡದಲ್ಲೇ ಇದನ್ನು ಅನುವಾದ ಮಾಡಿದ್ದಾರೆ. ಅಂದರೆ ಹಳಗನ್ನಡನೇ ಬೇಕು ಅನ್ನೋದು ಆವಾಗ ಅವರ ನಂಬಿಕೆ ಆಗಿತ್ತೆ. ಆದರೆ ಇದರಲ್ಲಿ ಸರಳವಾಗಿಲ್ಲ ಈ ಅನುವಾದ. ಆದ್ದರಿಂದ ಪರಂಪರಾಗತವಾಗಿ ಬಂದಿದ್ದ ಹಳಗನ್ನಡ ಭಾಷೆ ಮತ್ತು ಛಂದಸ್ಸುಗಳಲ್ಲಿ ಕಾವ್ಯ ಏನಾದರೂ ಹಾಗೆ ಮುಂದುವರೆದಿದ್ದರೆ ನಮ್ಮ ಈಗ ಕಾಣ್ತಾ ಇರೋ ಅದ್ಭುತವಾದ ಭಾವಗೀತೆಗಳು ಇಲ್ದಾಗ್ತಿತ್ತು. ಹೊಸ ಸಂವೇದನೆಗೆ ಹೊಸ ಗನ್ನಡ ಭಾಷೆಯನ್ನು ಬಳಸುವಲ್ಲಿ ಕೆಲವರಾದರೂ ಯಶಸ್ವಿಯಾದರು ಅಂತ ಹೇಳಬಹುದು. ಈ ಕ್ಲಿಷ್ಟವಾದ ಹಳಗನ್ನಡ ಭಾಷೆಯನ್ನು ಬಿಟ್ಟು ಎಸ್.ಜೆ. ನರಸಿಂಹಾಚಾರ್ಯ, ಜಯರಾಜಾಚಾರ್ಯ ಮುಂತಾದ ಲೇಖಕರು ಕನ್ನಡದಲ್ಲಿ ಸರಳವಾಗಿ ಆಡುಭಾಷೆಯಲ್ಲಿ ಅರ್ಥ ಆಗುವ ಹಾಗೆ ಕನ್ನಡದಲ್ಲಿ ಅನುವಾದವನ್ನು ಮಾಡ್ತಾರೆ. ಇಂಗ್ಲೀಷಿನ ಪ್ರಸಿದ್ಧ ಕವನ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅನ್ನೋ ಕವಿತೆಯನ್ನು ಎಸ್.ಜೆ. ನರಸಿಂಹಾಚಾರ್ಯರು ಹೇಗೆ ಅನುವಾದಿಸ್ತಾರೆ ಅಂದರೆ, ಮಿರು ಮಿರುಗುವೆ ಹಾ ಕಿರು ತಾರಗೆಯೇ, ಅರಿಯೇನು ನಾನೆಲೆ ನೀನಾರೋ, ಧರೆಗಿಳಿಯದೆ ನೀನಿರುತಿಹೆ ದೂರದಿ, ನೆರೆ ಹೊಳೆಯುವ ವಜ್ರದ ತೆರದಿ. ಎಷ್ಟು ಸ್ಪಷ್ಟವಾಗಿ ಅರ್ಥ ಆಗೋ ಥರ ಸರಳವಾಗಿ ಎಸ್.ಜೆ. ನರಸಿಂಹಾಚಾರ್ಯರು ಈ ಕವನವನ್ನು ಅನುವಾದ ಮಾಡಿದ್ದಾರೆ ಅಂತ ನೋಡಬಹುದು. ಇಲ್ಲಿ ಹೊಸ ವಸ್ತುವಿಗೆ ತಕ್ಕ ಹೊಸ ಭಾವವನ್ನು ಲೇಖಕರು ಸಾಧಿಸಿದ್ದಾರೆ. ಛಂದಸ್ ಮಾತ್ರ ಹಳೆಯದೇ ಇದೆ, ಅದನ್ನು ಬಿಡೋದಿಲ್ಲ. ಈ ಕವಿತೆ ಶರಷಟ್ಪದಿಯಲ್ಲಿ ರಚಿತವಾಗಿದೆ. ಹೊಸ ವಸ್ತುರೂಪ, ಹೊಸ ಭಾಷಾರೂಪ ಮತ್ತು ಹೊಸ ಛಂದೋರೂಪ, ಈ ಮೂರೂ ರೂಪಗಳಲ್ಲಿ ಹೊಸದಾಗಿದ್ದನ್ನು ರಚಿಸಿದ್ದು BM ಶ್ರೀ ಅವರು ಅಂತ ಹೇಳಬಹುದು. ಅವರು ತಮ್ಮ ಇಂಗ್ಲೀಷ್ ಗೀತೆಗಳಲ್ಲಿ ಹೊಸ ವಸ್ತು, ಹೊಸ ರೂಪ, ಹೊಸ ಭಾಷಾರೂಪ ಮತ್ತು ಹೊಸ ಛಂದೋರೂಪ, ಈ ಮೂರಲ್ಲೂ ಸಹ ಹೊಸತನವಾಗಿ ಕವನಗಳನ್ನು ರಚಿಸ್ತಾರೆ. BM ಶ್ರೀ ಅವರು ಇಂಗ್ಲೀಷ್ ಗೀತೆಗಳು ಕವನ ಸಂಕಲನದಲ್ಲಿ. ಆ ಕೃತಿ ಕನ್ನಡ ನವೋದಯದ ಹೆಬ್ಬಾಗಿಲನ್ನು ತೆಗೆದ ಕೃತಿ ಅಂತ ಹೆಸರಾಗಿದೆ. ಹೀಗೆ ಅನುವಾದಗಳ ಮಧ್ಯೆ ಸ್ವತಂತ್ರ ಭಾವಗೀತೆಗಳು ಸಹ ರಚಿತವಾಗ್ತಾ ಇತ್ತು. ಎಸ್.ಜೆ. ನರಸಿಂಹಾಚಾರ್ಯರ ಗೋವಿನ ಬಾಳು, ಜಯರಾಯಾಚಾರ್ಯರ ಬೆಕ್ಕಿಗೆ ಹೇಳುವ ಹಾಡು ಎಂಬುದು ಕನ್ನಡದ ಸ್ವತಂತ್ರ ಭಾವಗೀತೆಗಳಾಗಿ ಆಗ ರಚಿತವಾಯಿತು. ಗೋವಿಂದ ಪೈ ಅವರು ಶೆಲ್ಲಿಯ ಟು ಎ ಸ್ಕೈಲಾರ್ಕ್ ಎಂಬ ಪದ್ಯವನ್ನು ಬಾನಕ್ಕಿಗೆ ಅಂತ 1906ರಲ್ಲಿ ಅನುವಾದಿಸಿದ್ದಾರೆ. ಆ ಪದ್ಯ ಕುಸುಮ ಷಟ್ಪದಿಯಲ್ಲಿದೆ. ಅಂದರೆ ಅವರು ಈ ಛಂದೋರೂಪವನ್ನು ಬಿಟ್ಟಿಲ್ಲ, ಹೊಸ ಛಂದೋರೂಪಕ್ಕೆ ಬಂದಿಲ್ಲ. ಇನ್ನು ಗೋವಿಂದ ಪೈಗಳ ಗುರುಗಳಾದ ಪಂಜೆ ಮಂಗೇಶ್ ರಾಯರು ಸಹ ಫ್ರಾಲಿಕ್ ಇನ್ ದ ವಿಂಡ್ ಎಂಬ ಕವಿತೆಯನ್ನು ತೆಂಕಣ ಗಾಳಿಯಾಟ ಎಂದು ಕನ್ನಡಕ್ಕೆ ರೂಪಾಂತರಿಸಿದ್ದಾರೆ. ಆದರೆ ಇದು ಸರಳವಾದ ಕನ್ನಡದಲ್ಲಿ ಬರೆದಿದ್ದಾರೆ. ಏನಂತ ಇದೆ ಅದು? ಬರಲಿದೆ ಆಹಾಹಾ ದೂರದಿ ಬರಲಿದೆ, ಬುಸುಗುಟುವ ಪಾತಾಳದ ಹಾವು, ಹಸುವಿನ ಭೂತವು ಕೂಯುವ ಕೂವೋ. ಹೀಗೆ ಸರಳವಾದ ಕನ್ನಡದಲ್ಲಿ ಪಂಜೆ ಮಂಗೇಶ್ ರಾಯರು ಭಾವಗೀತೆಯನ್ನು ಕನ್ನಡಕ್ಕೆ
ತಂದಿದ್ದಾರೆ. ಇದು ಸಹ ಛಂದಸ್ಸು ಷಟ್ಪದಿಯಲ್ಲೇ ಇದೆ. ಇನ್ನು 19ನೇ ಶತಮಾನದಲ್ಲಿ ಸಂಪ್ರದಾಯನಿಷ್ಠವಾದ ಕಾವ್ಯಗಳು ರಚನೆ ಆಗ್ತಾ ಇತ್ತು. ಪೌರಾಣಿಕ ಕಥನ, ಮತಧರ್ಮ ನಿರೂಪಣೆ, ಭಕ್ತಾದಿಗಳ ಚರಿತ್ರೆ, ಯಕ್ಷಗಾನ ಮೊದಲಾದವುಗಳ ಮೂಲಕ ಪದ್ಯವನ್ನು ರಚನೆ ಮಾಡಲಾಗ್ತಿತ್ತು. ಆದರೆ ಹೊಸ ಗದ್ಯದೆಡೆಗೆ ಸಾಗಿದ ಕಾವ್ಯ ರಚನೆಗೂ 19ನೇ ಶತಮಾನದ ಸಂಧಿಕಾಲ ಅವಕಾಶ ನೀಡಿತು. ಈ 19ನೇ ಶತಮಾನದ ಸಂಧಿಕಾಲದಲ್ಲಿ ಹೊಸ ಗದ್ಯ ಕಾವ್ಯಗಳು ಅಥವಾ ಕೃತಿಗಳು ರಚನೆಯಾಯಿತು. 1850ರಲ್ಲಿ ಶ್ರೀನಿವಾಸ ಎಂಬ ಕವಿ ಶ್ರೀ ಕೃಷ್ಣವರ್ಧಂತಿ ಶತಕ ಎಂಬ ಕಾವ್ಯವನ್ನು ರಚಿಸಿದ್ದಾನೆ. ಆತ ತನ್ನ ಹೆಂಡತಿ ಮಕ್ಕಳೊಂದಿಗೆ ಗೋಕರ್ಣದಿಂದ ಮೈಸೂರಿಗೆ ಮುಮ್ಮಡಿ ಕೃಷ್ಣರಾಜರ ಹುಟ್ಟುಹಬ್ಬ ಸಮಾರಂಭ ನೋಡೋದಕ್ಕೆ ಬರ್ತಾನೆ. ಅವನ ಅನುಭವವನ್ನು ಗದ್ಯ ಮಿಶ್ರಿತ ಪದ್ಯದಲ್ಲಿ ಕಾವ್ಯವಾಗಿ ನೀಡಿದ್ದಾನೆ. ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಅಂದರೆ, ಗಂಗಮ್ಮ ನೀನಾರೆ ರಂಗನಾಯಕಿ ಬಾರ, ನಿಂಗಮ್ಮ ಬರುವೆಯೋ ಸಾವಿತ್ರಿ ತಡಬೇಕೆ, ಸಿಂಗಮ್ಮ ನಿಮ್ಮತ್ತೆ ಏಕೆ ಬರಲಿಲ್ಲವೇ, ಗೌರಿ ನೀನೆಲ್ಲೆ ಪೋಪೆ, ತಂಗಿ ಜಡಗಟ್ಟುವನು ಬೀಗೇಳು ಭಾಗಮ್ಮ, ಸಿಂಗರಿಸಿಕೊಳ್ಳೆ ಎಲಮೇಲ ಮಂಗಮ್ಮ, ನೀ ಮಂಗಳ ಸ್ನಾನಮಂ ಗೈಯಮ್ಮ, ಮುತ್ತೈದೆಯರ ಕೂಗು. ಹೀಗೆ ಸರಳವಾಗಿ ಸರಳ ಕನ್ನಡದಲ್ಲಿ ಈ ಇವರು ರಚಿಸಿದ್ದಾರೆ, ಶ್ರೀನಿವಾಸ ಎಂಬ ಕವಿ. ಇದು 1850ರಲ್ಲಿ ರಚಿತವಾಯಿತು. ಇದು ಮೊದಲ ಪ್ರವಾಸಗಂಥ ಆಗಿದೆ ಅಂತ ಶ್ರೀನಿವಾಸ ಹಾವನೂರವರು ಹೇಳ್ತಾರೆ. BM ಶ್ರೀಯವರು ರಚಿಸಿದ ಇಂಗ್ಲೀಷ್ ಗೀತೆಗಳು ಸುಮಾರು 1926ರ ಸಮಯದಲ್ಲೇ ಹಟ್ಟಿ ಅಂಗಡಿ ನಾರಾಯಣರಾವ್ರವರು ಆಂಗ್ಲ ಕವಿತಾಸಾರ ಎಂಬ ಇಂಗ್ಲೀಷ್ ಭಾವಗೀತೆಗಳ ಅನುವಾದ ಕೃತಿಯನ್ನು ಕನ್ನಡಕ್ಕೆ ತರ್ತಾರೆ. ಆದರೆ ಇದು ಉಪಲಬ್ಧವಿಲ್ಲ ಅನ್ನೋದು ಬೇಸರದ ಸಂಗತಿ. ತೀನಂ ಶ್ರೀಕಂಠಯ್ಯನವರು ಹೇಳ್ತಾರೆ, ಮೂಲ ಛಂದಸ್ಸು ಯಾವುದೇ ಇರಲಿ ರಗಳೆ ಚೌಪದಿಗಳ ಕಟ್ಟನ್ನು ಈ ಆಂಗ್ಲ ಕವಿತಾಸಾರ ದಾಟಿಲ್ಲ, ಆದಿಪ್ರಾಸವನ್ನು ಸಹ ಬಿಟ್ಟಿಲ್ಲ ಅಂತ ತೀನಂ ಶ್ರೀಯವರು ಆಂಗ್ಲ ಕವಿತಾಸಾರದ ಬಗ್ಗೆ ಹೇಳಿದ್ದಾರೆ. ಹೀಗೆ ಈ ಕಾಲದಲ್ಲಿ ಹೊಸ ಕನ್ನಡ ಅರುಣೋದಯ ಕಾಲಮಾನದಲ್ಲಿ ರಚಿತವಾದ ಕವಿಗಳ ಕೃತಿಗಳನ್ನು ಹೊಸಗನ್ನಡ ಸಾಹಿತ್ಯ ಅರುಣೋದಯದ ಕಾಲದ ಸಾಹಿತ್ಯ ಅಂತ ಕರಿತೇವೆ. ಈ ಅರುಣೋದಯವನ್ನು ಉಷಃ ಕಾಲ, ಉಳುಮೆಯ ಕಾಲ ಅಂತ ಸಹ ಕರಿತೀವಿ. ಯಾಕೆ ಉಳುಮೆ ಕಾಲ ಅಂತ ಕರಿತೀವಿ ಅಂದರೆ, ಹೊಸ ಬೆಳೆಯನ್ನು ತೆಗೆಯುವ ಮೊದಲು ಭೂಮಿಯನ್ನು ಹದಗೊಳಿಸುವ ಕಾರ್ಯವನ್ನು ಈ ಅರುಣೋದಯ ಕಾಲದಲ್ಲಿ ಮಾಡಿದ್ದಾರೆ ಆಗಿನ ಕವಿಗಳು. ಆ ಕಾಲದವರೆಗೆ ಗ್ರಾಂಥಿಕ ಭಾಷೆನೇ ಬೇರೆ, ಆಡು ಭಾಷೆನೇ ಬೇರೆ ಆಗಿತ್ತು. ಕಾವ್ಯಗಳಲ್ಲಿದ್ದ ಕನ್ನಡ ಭಾಷೆನೇ ಬೇರೆ, ಆಡು ಭಾಷೆ ಬೇರೆ ಆಗಿದ್ದರೂ ಸಹ ಈ ಆಡು ಭಾಷೆಯನ್ನು ಕೃತಿಯಲ್ಲಿ ತರೋದು ಪ್ರಯತ್ನ ಅವರು ಹೊಸದಾಗಿ ಮಾಡಿರ್ತಾರೆ. ಈಗ ನಾವು ಅದನ್ನು ಏನು ಮಹಾ ಅಂತ ಅನ್ಕೋಬಹುದು, ಆದರೆ ಆ ಯಾವುದೇ ಒಂದು ಉದಾಹರಣೆ ಇಲ್ಲದೆ ಇರುವ ಸಮಯದಲ್ಲಿ ಅವರು ಆಡು ಭಾಷೆಯನ್ನು ಕಾವ್ಯದಲ್ಲಿ ತಂದ ಪ್ರಯತ್ನವನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರಲ್ಲೂ ಆ ಸಮಯದಲ್ಲಿ ಅಖಂಡ ಕರ್ನಾಟಕ ಇನ್ನೂ ರೂಪುಗೊಂಡಿರಲಿಲ್ಲ. ಆಗಿನ ಕಾಲದಲ್ಲಿ ಸುಲಭವಾದ ಸಂಚಾರ ಇರಲಿಲ್ಲ, ಸಂಪರ್ಕ ಇರಲಿಲ್ಲ, ಪತ್ರಿಕೆ, ರೇಡಿಯೋ, ಚಲನಚಿತ್ರ, ಸಭೆ ಇದ್ಯಾವುದೂ ಇರಲಿಲ್ಲ. ಅಂತಹ ಆವರಣವನ್ನು, ವಾತಾವರಣ ನಮಗೆ ಈಗ ಊಹಿಸೋದು ಕಷ್ಟ ಆಗುತ್ತೆ. ಪತ್ರಿಕೆ ಇರಲ್ಲ, ವಿದ್ಯುತ್ ಶಕ್ತಿ ಇಲ್ಲ, ರೇಡಿಯೋ ಇಲ್ಲ, ರೈಲು ಬಸ್ಸುಗಳಿರ್ತಾ ಇಲ್ಲ, ಎತ್ತಿನ ಗಾಡಿಯಲ್ಲಿ ಪ್ರಯಾಣ 30-40 ಮೈಲಿಗಳಲ್ಲಿ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡೋದು ಸಾಮಾನ್ಯವಾಗಿತ್ತು. ಪ್ರಜಾಪ್ರಭುತ್ವ ಇಲ್ಲ, ಜಿಲ್ಲೆಗೊಂದು ಪ್ರೌಢಶಾಲೆ ಇದ್ದರೆ ಅದೇ ಪುಣ್ಯ. ಹೆಣ್ಣು ಮಕ್ಕಳಿಗಂತೂ ಶಾಲೆನೇ ಇರಲಿಲ್ಲ, ಅಚ್ಚುಕೂಟ ಅಂದರೆ ಪ್ರಿಂಟಿಂಗ್ ಪ್ರೆಸ್ಗಳಿರಲಿಲ್ಲ. ಇಂತಹ ವಾತಾವರಣದಲ್ಲಿ, ಅದರಲ್ಲೂ ಕರ್ನಾಟಕದ ಒಂದು ಭಾಗದಲ್ಲಿ ಮರಾಠಿನೇ ರಾಜ್ಯ ಭಾಷೆ ಆಗೋಗಿರುತ್ತೆ, ಮುಂಬೈ ಕರ್ನಾಟಕದ ಪ್ರದೇಶದಲ್ಲಿ. ಇಂತಹ ಸಮಯದಲ್ಲಿ ನಿತ್ಯ ಜೀವನದಲ್ಲಿ ಆಡು ಮಾತಿಗಾಗಿ ಸರ್ಕಾರದ ಕೆಲವು ಅಧಿಕಾರಗಳ ಪತ್ರ ವ್ಯವಹಾರಕ್ಕಾಗಿ ಕನ್ನಡ ಬಳಕೆಯಾಗ್ತಾ ಇತ್ತು. ಅಂತಹ ಕನ್ನಡವನ್ನು 10 ರೀತಿಗಳಲ್ಲಿ ತಮ್ಮ ಕಾವ್ಯಗಳಲ್ಲಿ ತಂದಿದ್ದು ಬಹಳ ಮಹತ್ತರವಾದ ಕೆಲಸ ಅಂತಲೇ ಹೇಳಬಹುದು. ಅದರಲ್ಲೂ ದಿನನಿತ್ಯ ಆಡುವ ಆಡು ಮಾತನ್ನು ಗ್ರಾಂಥಿಕ ಭಾಷೆಯಾಗಿ ಬಳಕೆಯಾದ ಒಂದು ಸಣ್ಣ ರೂಪವು ಉದಾಹರಣೆಯಾಗಿ ಕಣ್ಮುಂದೆ ಇರಲಿಲ್ಲ. ಆವಾಗ ಅದನ್ನು ಮೊದಲನೇ ಸಲ ಅವರು ತಂದಿದ್ದನ್ನು ನಾವು ಈಗ ನೆನಪಿಸ್ಕೋಬೇಕಾಗತ್ತೆ. ಹೊಸ ವಸ್ತುರೂಪ, ಹೊಸ ಭಾಷಾ ರೂಪ, ಹೊಸ ಛಂದೋರೂಪ, ಈ ಎಲ್ಲ ಹೊಸದನ್ನು ತರುವ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಿ ಹಲವಾರು ಕೃತಿಗಳನ್ನು ಹೊಸ ರೂಪ, ಹೊಸ ಭಾಷಾ ರೂಪ, ಹೊಸ ವಸ್ತುರೂಪ, ಹೊಸ ಛಂದೋರೂಪದಲ್ಲಿ ತಂದಿದ್ದಾರೆ.
ಅದರಲ್ಲೂ ಬಿ ಎಂ ಶ್ರೀಯವರ ಇಂಗ್ಲೀಷ್ ಗೀತೆಗಳು ಈ ಎಲ್ಲ ಹೊಸತನ್ನು ಮೊದಲ ಬಾರಿಗೆ ಅಳವಡಿಸಿಕೊಂಡಿತ್ತು. ಆ ಇಂಗ್ಲೀಷ್ ಗೀತೆಗಳು ಕನ್ನಡ ನವೋದಯದ ಹೆಬ್ಬಾಗಿಲನ್ನು ತೆರೆದ ಕೃತಿ ಅಂತ ಹೆಸರಾಗಿದೆ. ಈಗ ಹೊಸಗನ್ನಡದ ಅರುಣೋದಯ ಕಾಲಮಾನ 1820ರಿಂದ 1920ರವರೆಗಿನ, ಅದರಲ್ಲೂ ವಿಶೇಷವಾಗಿ ಹೊಂಬೆಳಕಿನ ಕಾಲಮಾನದ ಅಂದರೆ ಕೊನಕನೆಯ ಅರುಣೋದಯ ಕಾಲಮಾನದ ಅಂತಿಮ ಕಾಲಮಾನ ಹೊಂಬೆಳಕಿನ ಕಾಲಮಾನ 1881ರಿಂದ 1899ರವರೆಗಿನ ಪ್ರಮುಖ ಕೃತಿಕಾರರು ಮತ್ತು ಅವರ ಕೃತಿಗಳು ಯಾವ್ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಎಸ್ ಜೆ ನರಸಿಂಹಾಚಾರ್ಯ. ಇವರ ಕಾಲಮಾನ 1862ರಿಂದ 1907ರವರೆಗೂ ಇವರಿದ್ದರು. ಇವರು ಸಂಪಾದನಾ ಕಾರ್ಯವನ್ನಲ್ಲದೆ ಕಾವ್ಯ ಸಂಪಾದನಾ ಕಾರ್ಯವನ್ನು ಸಹ ಮಾಡಿದ್ರು. ಪಂಪನ ಆದಿಪುರಾಣವನ್ನು ಸಂಪಾದಿಸಿದ್ದಾರೆ. ಮೈಸೂರು ಪ್ರಾಚ್ಯ ಭಂಡಾರದವರು ಕೊಟ್ಟಿದ್ದ ಹಸ್ತಪ್ರತಿಗಳ ಪರಿಶೀಲನೆಯನ್ನು 1900ನೇ ಇಸ್ವಿನಲ್ಲಿ ಮಾಡಿದ್ರು. ಕವಿಚರಿತ್ರೆ ಮತ್ತು ಕಾವ್ಯದ ಆಕರಗಳ ಬಗ್ಗೆ ಪೀಠಿಕೆಯನ್ನು ಬರೆದಿದ್ದಾರೆ. ಇವರು ಕವಿ ಆಗಿದ್ದರು. ಹಾಗಾಗಿ ಕಾಳಿದಾಸನ ರಘುವಂಶವನ್ನು, ಅಜನೃಪ ಚರಿತ್ರೆಯನ್ನು ಷಟ್ಪದಿ ರೂಪದಲ್ಲಿ ಅನುವಾದಿಸಿದ್ದಾರೆ. ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನೇಕ ಭಾವಗೀತೆಗಳನ್ನು ಅನುವಾದಿಸಿದವರಲ್ಲಿ ಇವರು ಮೊದಲಿಗರು ಅಂತ ಹೇಳಬಹುದು. ಅನುವಾದ ಅಷ್ಟೇ ಅಲ್ಲ, ಸ್ವತಂತ್ರ ಭಾವಗೀತೆಗಳನ್ನು ಸಹ ರಚಿಸಿದ್ದಾರೆ. ಇನ್ನು ಎಂ ಎಸ್ ಪುಟ್ಟಣ್ಣ. ಇವರ ಕಾಲಮಾನ 1854ರಿಂದ 1920ರವರೆಗೂ ಇದ್ದರು. ಇವರು ಬಡತನದಲ್ಲಿ ವಿದ್ಯಾಭ್ಯಾಸ ಮಾಡಲಾಗದೆ ಕೋಲಾರದಲ್ಲಿ ಬಂದು ಬದುಕನ್ನು ಆರಂಭಿಸ್ತಾರೆ. BA ಅಲ್ಲಿ ಮುಗಿಸಿದ ಮೇಲೆ ಸ್ವಪ್ರಯತ್ನದಿಂದ ಅವರು ಮುಂದೆ ಬರ್ತಾರೆ. ಉಪಾಧ್ಯಾಯ ವೃತ್ತಿಗೆ ಸೇರ್ಕೋತಾರೆ. ಅಲ್ಲಿ ರಾಜೀನಾಮೆ ಇತ್ತು. ಕೊನೆಗೆ ಕೋರ್ಟಲ್ಲಿ ಭಾಷಾಂತರಕಾರರಾಗ್ತಾರೆ. ಅಮಲ್ದಾರಿಕೆ ವೃತ್ತಿಯನ್ನು ಸಹ 1897ರಲ್ಲಿ ಮಾಡಿರ್ತಾರೆ. ಇವರು ಹೊಸಗನ್ನಡದ ಮೊಟ್ಟಮೊದಲ ಕಾದಂಬರಿಕಾರ ಅಂತ ಹೆಸರಾಗಿದ್ದಾರೆ. ಇದಕ್ಕೆ ಖ್ಯಾತಿ ತಂದುಕೊಟ್ಟಿದ್ದು ಎಂಥ ಕಾದಂಬರಿ? ಮೊದಲ ಸಾಮಾಜಿಕ ಕಾದಂಬರಿ ಮಾಡಿದ್ದುಣ್ಣೋ ಮಹಾರಾಯ 1915ರಲ್ಲಿ ರಚಿತವಾಯಿತು. ಇದನ್ನು ರಚಿಸಿದ್ದು MS ಪುಟ್ಟಣ್ಣನವರು. ಇದಕ್ಕೆ ಮೊದಲು ಇವರು ಕನ್ನಡ ಪಾಠಗಳ 2ನೇ ಪುಸ್ತಕ ಅದನ್ನು ರಚಿಸಿರ್ತಾರೆ. ನಂತರ ಚರಿತ್ರೆ ಬಗ್ಗೆ ಕಾಂಪೂಷಣ ಚರಿತ್ರೆ ಅದನ್ನು ರಚಿಸ್ತಾರೆ. ಮತ್ತೊಂದು ಚಿತ್ರದುರ್ಗದ ಪಾಳೆಗಾರರ ಚರಿತ್ರೆಯನ್ನು ಇವರು ರಚಿಸಿದ್ದಾರೆ. ಇವರ ಕಾದಂಬರಿ ಮಾಡಿದ್ದುಣ್ಣೋ ಮಹಾರಾಯ ಮೊದಲ ಸಾಮಾಜಿಕ ಕಾದಂಬರಿ ಅಂತ ಪಾತ್ರವಾಗಿದೆ. ಆದರೂ ನಾವು ಗುಲ್ವಾಡಿ ವೆಂಕಟರಾಯರ ಇಂದಿರಾಬಾಯಿ ಮೊಟ್ಟಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಅಂತ ಹೇಳಿದ್ರೂ ಸಹ ಪುಟ್ಟಣ್ಣನವರ ಮಾಡಿದ್ದುಣ್ಣೋ ಮಹಾರಾಯ ಕೃತಿಯ ನಂತರ ಇಂದಿರಾಬಾಯಿ ಬಂತು ಅಂತ ಸಹ ಹೇಳಲಾಗಿದೆ. ಮತ್ತು ಶೇಕ್ಸ್ಪಿಯರ್ನ ಕಿಂಗ್ ಲಿಯರನ್ನು ಹೇಮಚಂದ್ರ ವಿಳಾಸ ಎಂಬ ಹೆಸರಿನಲ್ಲಿ ಅನುವಾದ ಮಾಡಿದ್ದಾರೆ MS ಪುಟ್ಟಣ್ಣನವರು. ಇನ್ನು ಮುದ್ದಣ್ಣ. ಇವರ ಮತ್ತೊಂದು ಹೆಸರು ಅಥವಾ ಮೂಲ ಹೆಸರು ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ. ಮುದ್ದಣ್ಣ ಮನೋಹರಿಯರ ಸರಸ ಸಂಭಾಷಣೆ ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ ಆಗಿದೆ ಅದು. ಮುದ್ದಣ್ಣ ತನ್ನ ಹೆಂಡತಿ ಜೊತೆ ಸಂಭಾಷಣೆ ಮಾಡ್ದಂಗೆ ಒಂದು ಕೃತಿಯನ್ನು ರಚಿಸಿದ್ದಾರೆ. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಅದಕ್ಕೆ ಮೊದಲು ಮುದ್ದಣ್ಣನ ಬಗ್ಗೆ ಕೆಲವು ವಿಷಯಗಳನ್ನು ಹೇಳೋದಾದರೆ, ಇವನನ್ನು ಹೊಸಗನ್ನಡದ ಮುಂಗೋಳಿ ಅಂತ ಕರೆಯಲಾಗತ್ತೆ. ಯಾಕಂದರೆ ಹೊಸಗನ್ನಡದ ಮೊಟ್ಟಮೊದಲ ಕೋಳಿ ಕೂಗು. ಈಗ ನಾವು ಬೆಳಗ್ಗೆ ಎದ್ದೇಳೋದು ಯಾವಾಗ? ಕೋಳಿ ಕೂಗಿದಾಗ ಅಂತ ಹೇಳ್ತೀವಲ್ಲ, ಹಾಗೆ ಇವನ ಮೊಟ್ಟಮೊದಲ ಕೋಳಿ ಕೂಗು, ಹೊಸಗನ್ನಡದ ಮೊಟ್ಟಮೊದಲ ಕೋಳಿ ಕೂಗು ಮುದ್ದಣ್ಣನಲ್ಲಿ ಕೇಳಿಬಂತು ಅಂತ ಹೇಳಲಾಗತ್ತೆ. 19ನೇ ಶತಮಾನದ ಯಕ್ಷಗಾನ ಕವಿಗಳಲ್ಲಿ ಮುದ್ದಣ್ಣ ಕೊನೆಯವನು. ಯಕ್ಷಗಾನ, ಬಯಲಾಟ, ತಾಳ, ಮದ್ದಳೆಗಳಲ್ಲಿ ಆಸ್ಥೆ ವಹಿಸಿದ್ದ. ತುಳು ಭಾಷೆಯ ಪದಗಳನ್ನು ಕಟ್ಟಿ ಅವುಗಳನ್ನು ಗೆಳೆಯರ ಕೂಟದಲ್ಲಿ ಹಾಡ್ತಾ ಇದ್ದ, ಅಥವಾ ನಾಟಕಗಳ ಮೂಲಕ ಅದನ್ನು ಪ್ರೇಕ್ಷಕರಿಗೆ ತೋರಿಸ್ತಾ ಇದ್ದ. ಉಡುಪಿಯ ಬೋರ್ಡ್ ಶಾಲೆಯೊಂದರಲ್ಲಿ ವ್ಯಾಯಾಮ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದ. ಆದರೂ ಸಹ ಕನ್ನಡ ಕಾವ್ಯವನ್ನು ಸ್ವಂತ ಆಸಕ್ತಿಯಿಂದ ಅಭ್ಯಾಸ ಮಾಡಿದ್ದ. ಇಲ್ಲಿ ನಾವೊಂದು ನೆನ್ಪಿಟ್ಕೋಬೇಕು, ಈ KSOನಲ್ಲಿ MA ಮಾಡೋರು ಸಹ ಎಷ್ಟೋ ಜನ
ಕೇವಲ ಆಸಕ್ತಿಗಾಗಿ ಅವರು ವಿವಿಧ ರಂಗಗಳಲ್ಲಿರ್ತಾರೆ, ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿಕೊಂಡಿರ್ತಾರೆ. ಆದರೆ ಕನ್ನಡದಲ್ಲಿ ಆಸಕ್ತಿಯಿಂದ MAಗೆ ಸೇರಿರೋದನ್ನು ನಾವಿಲ್ಲಿ ನೆನ್ಪಿಟ್ಕೋಬಹುದು. ಅದೇ ರೀತಿ ಮುದ್ದಣ್ಣ ಸಹ ವ್ಯಾಯಾಮ ಶಿಕ್ಷಕನಾಗಿದ್ದರೂ ಸಹ ಅವನು ಕಾವ್ಯದಲ್ಲಿ ಅತ್ಯಂತ ಆಸಕ್ತಿಯನ್ನು ಹೊಂದಿದ್ದ. ಇವನ ಕುಮಾರ ವಿಜಯ ಮತ್ತು ರತ್ನಾವಳಿ ಕಲ್ಯಾಣ ಎಂಬ ಕೃತಿಗಳನ್ನು ಇವನು ಬರೆದಿದ್ದಾನೆ ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಆದರೆ ಅದು ಲಭ್ಯವಿಲ್ಲ. ಲಭ್ಯವಿರುವ ಕೃತಿಗಳು ಅದ್ಭುತ ರಾಮಾಯಣ, ರಾಮ ಪಟ್ಟಾಭಿಷೇಕ, ರಾಮಾಶ್ವಮೇಧ. ಈತ ತಾನು ಈ ಕೃತಿಗಳನ್ನು ರಚನೆ ಮಾಡಿದ್ರೆ ಯಾರೂ ಅದಕ್ಕೆ ಮನ್ನಣೆ ಕೊಡೋದಿಲ್ಲ ಅಂತ ಈತ ಏನು ಮಾಡ್ದ ಅಂದರೆ, ಇದು ನಮ್ಮ ಮನೆಯಲ್ಲಿ ದೊರೆತಂಥದ್ದು ಅಂತ ಹೇಳಿ ಅವನ್ನು ಪ್ರಕಟಣೆ ಮಾಡ್ತಾನೆ. ಅಂದರೆ ಅದು ಬಹಳ ಹಿಂದಿನದು ಅಂತ ಜನ ಓದಲಿ ಅಂತ ಆ ಯೋಚನೆಯನ್ನು ಮಾಡುತ್ತಾನೆ ಮುದ್ದಣ್ಣ. ಮುದ್ದಣ್ಣನ ಅದ್ಭುತ ರಾಮಾಯಣದಲ್ಲಿ ಶಾಕ್ತ ಸಂಪ್ರದಾಯದ ರಾಮಾಯಣದ ಕಥೆ ಇದೆ. ಈ ಕೃತಿ ಹಳಗನ್ನಡ ಕೃತಿಯಾಗಿದ್ದರೂ ಅಲ್ಲಲ್ಲಿ ಗದ್ಯದಲ್ಲಿ ರಚಿಸಲಾಗಿದೆ. ಅದೇ ರಾಮ ಪಟ್ಟಾಭಿಷೇಕ ಮುದ್ದಣ್ಣನ ಒಂದು ಪದ್ಯ ಕಾವ್ಯ. ವಾರ್ಧಕ ಷಟ್ಪದಿ ಛಂದಸ್ಸಿನಲ್ಲಿ ಈ ಕೃತಿಯನ್ನು ರಚಿಸಲಾಗಿದೆ. ವನವಾಸದಿಂದ ಮರಳಿ ಬಂದ ರಾಮ ಲಕ್ಷ್ಮಣ ಸೀತೆಯರನ್ನು ಭರತ ಸ್ವಾಗತಿಸಿ ರಾಮನಿಗೆ ಪಟ್ಟಾಭಿಷೇಕ ಮಾಡುವ ಸನ್ನಿವೇಶವನ್ನು ಮುದ್ದಣ್ಣ ಈ ರಾಮ ಪಟ್ಟಾಭಿಷೇಕ ಕೃತಿಯಲ್ಲಿ ಹೃದಯವಾಗಿ ಚಿತ್ರಿಸಿದ್ದಾನೆ. ಇದು ಸುಲಭತೆ ಇರುವಂತೆ ಕ್ಲಿಷ್ಟತೆಯೂ ಇದೆ. ಈ ಕೃತಿಯಲ್ಲಿ ಶಬ್ದ ಚಮತ್ಕಾರವಿರುವಂತೆ ಅರ್ಥ ಚಮತ್ಕಾರಗಳು ಸಹ ಈ ಕೃತಿಯಲ್ಲಿ ಕಂಡುಬಂದಿದೆ. ಇದು ಮುದ್ದಣ್ಣನ ಲಕ್ಷಣವಾಗಿದೆ. ಇನ್ನು ಮುದ್ದಣ್ಣನ ರಾಮಾಶ್ವಮೇಧ ಇದನ್ನು ಬರೆದಿದ್ದು 1898ರಲ್ಲಿ. ಇದರ ಮೂಲ ಆಕರ ಪದ್ಮಪುರಾಣದ ಕೃತಿಯಲ್ಲಿರುವ ಶೇಷರಾಮಾಯಣದ ಕಥೆ. ಈ ಕಥೆಯಲ್ಲಿ ಶ್ರೀರಾಮ ಅಗಸನೊಬ್ಬನು ಆಕ್ಷೇಪಿಸಿದ ಅಂತ ಸೀತೆಯನ್ನು ಕಾಡಿಗೆ ಬಿಡೋದು, ವಾಲ್ಮೀಕಿ ಅವಳನ್ನು ರಕ್ಷಿಸೋದು, ಸೀತೆ ಅವನ ಆಶ್ರಮದಲ್ಲಿ ಲವಕುಶರನ್ನು ಹೇಳೋದು. ಶ್ರೀರಾಮ ಅಶ್ವಮೇಧ ಯಾಗ ಮಾಡುವಾಗ ಶತ್ರುಘ್ನ ರಾಮನ ಸೈನ್ಯದ ನಾಯಕನಾಗಿರ್ತಾನೆ. ಆಗ ರಾಮನ ಸೈನ್ಯಕ್ಕೂ ಲವಕುಶರಿಗೂ ಯುದ್ಧ ಆಗುತ್ತೆ. ಈ ಪುರಾಣದ ಕಥೆಯನ್ನು ಮುದ್ದಣ್ಣನು ಹೊಸ ನವೀನತೆಯಿಂದ ಬರೆದಿದ್ದಾನೆ. ಮುದ್ದಣ್ಣನ ಕೃತಿಯ ಆರಂಭವನ್ನು ದೇವತಾ ಪ್ರಾರ್ಥನೆ, ಗುರುಸ್ತುತಿ ಇವುಗಳ ಮೂಲಕ ಮಾಡಿಲ್ಲ ಮುದ್ದಣ್ಣ. ಅದನ್ನು ಬಿಟ್ಟು ಮಳೆಗಾಲದ ವರ್ಣನೆಯಿಂದ ರಾಮಾಶ್ವಮೇಧವನ್ನು ಆರಂಭಿಸ್ತಾನೆ. ಬಹಳ ಹಾಸ್ಯಮಯವಾಗಿ ಕಥೆಯನ್ನು ಹೇಳುವ ಹಾಗೆ ಮುದ್ದಣ್ಣ ಈ ಕೃತಿಯನ್ನು ಬರೆದಿದ್ದಾನೆ. ಅರಮನೆಯಿಂದ ಗಂಡ ಬರ್ತಾನೆ, ಮುದ್ದಣ್ಣ ಬರ್ತಾನೆ. ಮನೋರಮೆ ಅವನಿಗೆ ಉಪಚಾರ ಮಾಡಿ ಅನಂತರ ಮಳೆಯಿಂದ ಮನಸ್ಸು ಬೇಸತ್ತಿದೆ, ಒಂದು ಕಥೆ ಹೇಳು ಅಂತ ಕೇಳ್ತಾಳೆ. ಆಗ ಆಸ್ಥಾನ ಕವಿಯಾದ ಮುದ್ದಣ್ಣ ಸಂಸ್ಕೃತ ಪದಗಳ ಮೆರವಣಿಗೆ ಮಾಡುವಂತೆ ಸ್ವಸ್ತಿ ಶ್ರೀಮತ್ ಸುರೇಂದ್ರ ಮುನೀಂದ್ರ ಫಣೀಂದ್ರ ಮಣಿ ಮುಕುಟ ತಟ ಘಟಿತ ಅಂತ ಹೇಳುವಾಗ ಹೆಂಡತಿ ಮನೋರಮೆ ಹೇಳ್ತಾಳೆ, ಓಹೋ ತಡೆ ನೀರಿಳಿಯದ ಗಂಟಲೊಳ್ ಕಡುಬು ತುರುಕಿದಂತಾಯಿತು ಅಂತಾಳೆ. ನೀರೇ ಕುಡಿಯೋಕ್ಕಾಗಲ್ಲ, ಆ ಗಂಟ್ಲಲ್ಲಿ ನೀರೇ ಇಳಿತಾ ಇಲ್ಲ ಅಂಥದ್ರಲ್ಲಿ ನೀನು ಕಡುಬು ತುರುಕ್ತಾ ಇದೆಯಲ್ಲಪ್ಪ ಅಂತ ಗಂಡನಿಗೆ ಹೇಳ್ತಾಳೆ. ಅಂದರೆ ನೀನು ಹೇಳುವ ಸಂಸ್ಕೃತದ ಕಾವ್ಯ, ಸಂಸ್ಕೃತದ ಪದಗಳು, ವಾಕ್ಯಗಳು ನಮಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾಳೆ. ಹೀಗೆ ಹಾಸ್ಯಮಯವಾಗಿ ಮುದ್ದಣ್ಣ ಈ ಕೃತಿಯನ್ನು ರಚಿಸಿದ್ದಾನೆ. ಈ ಕೃತಿಯಲ್ಲಿ ರಾಮ ಸೀತೆಯರ ಬಾಳಿನ ದುರಂತಕ್ಕೆ ವೈದೃಶ್ಯವಾಗಿ ಅಂದರೆ ವಿರೋಧವಾಗಿ ಅಥವಾ ವಿಭಿನ್ನವಾಗಿ ಮುದ್ದಣ್ಣ ಮನೋರಮೆಯವರ ಸಲ್ಲಾಪ, ಲವಲವಿಕೆಯಿಂದ ಬೆಳಗುವ ಬಾಳು ಈ ಕೃತಿಯಲ್ಲಿ ಕಾಣಬಹುದು. ಆ ಕಡೆ ರಾಮ ಸೀತೆಯರ ದುರಂತ ಬಾಳು, ಈ ಕಡೆ ಮುದ್ದಣ್ಣ ಮನೋರಮೆಯರ ಸರಸ ಸಲ್ಲಾಪ, ಇವೆರಡೂ ಈ ಕೃತಿಯಲ್ಲಿ ಮೇಳೈಸಿದೆ ಅಂತ ಹೇಳಬಹುದು. ಮನೋರಮೆ ಕಥೆಯನ್ನು ಕೇಳುವವರ ಪ್ರತಿನಿಧಿಯಾಗಿ ಮಧ್ಯೆ ಮಧ್ಯೆ ಕಥೆಯ ಬಗ್ಗೆ ವಿಮರ್ಶೆ ಸಹ ಮಾಡ್ತಾಳೆ. ಕೃತಿಯಲ್ಲಿ ಇವೆಲ್ಲ ಹಾಗಾಗಿ ಬಂದಿದೆ. ಮುದ್ದಣ್ಣ ಹಳಗನ್ನಡದಲ್ಲಿ ಪದ್ಯ ರಚಿಸಿದ್ರು. ಪದ್ಯಂ ವದ್ಯಂ ಗದ್ಯಂ ಹೃದಯಂ ಅಂತ ಮನೋರಮೆಯ ಬಾಯಲ್ಲಿ ಹೇಳಿಸ್ತಾನೆ. ಹೀಗೆ ರಾಮ ಸೀತೆಯರ ಸಂಕಷ್ಟ ಬದುಕಿನ ನಡುವೆ ಮುದ್ದಣ್ಣ ಮನೋರಮೆಯರ ಪ್ರೇಮದ ಬಾಳು ಸಹ ನಂದಾದೀಪದಂತೆ ಬೆಳಗುತ್ತೆ ಎಂಬ ಅಭಿಪ್ರಾಯವನ್ನು ಕಾಣಬಹುದು. ಈ ಕಾರಣದಿಂದಲೇ ಹೊಸಗನ್ನಡದ ಮುಂಗೋಳಿ ಇವನ ಕೃತಿಯಲ್ಲಿ ಕೂಗಿತು ಅಂತ ಅಭಿಪ್ರಾಯ ಪಡಲಾಗಿದೆ. ಈ ಕಾಲದ ಹೊಂಬಳಕಿನ ಕಾಲದ ಅಂದರೆ 1881ರಿಂದ 1894ರವರೆಗೆ
ಜಯಚಾಮರಾಜೇಂದ್ರ ಒಡೆಯರ್ ಅವರು ನೀಡಿರುವ ಕಾಣಿಕೆಯನ್ನು ಸಹ ನಾವು ಇಲ್ಲಿ ನೆನಪು ಮಾಡ್ಕೋಬೇಕು. ಸ್ವತಃ ಜಯಚಾಮರಾಜೇಂದ್ರ ಒಡೆಯರ್ ಯಾವುದೇ ಗ್ರಂಥವನ್ನು ರಚಿಸಿಲ್ಲ, ಆದರೆ ಕನ್ನಡ ನಾಟಕ ರಂಗವನ್ನು ಇವರು ಪುನರುಜ್ಜೀವಗೊಳಿಸ್ತಾರೆ. ಜಯಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಭೆಯನ್ನು ಸ್ಥಾಪಿಸಿ ಅಲ್ಲಿ ಪಾರ್ಸಿ ಮರಾಠಿ ನಾಟಕಗಳನ್ನು ಕನ್ನಡದಲ್ಲಿ ಆಡಿಸಲು ಪ್ರಯತ್ನ ಪಡ್ತಾರೆ. ಆದ್ದರಿಂದ ಅರುಣೋದಯ ಕಾಲದಲ್ಲಿ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ ಅಂತ ಹೇಳಬಹುದು. ಆದ್ದರಿಂದಲೇ ಅವರಿಗೆ ಕರ್ನಾಟಕ ನಾಟಕ ನಿರ್ಮಾಪಕ ಅಂತ ಬಿರುದು ಸಹ ಕೊಡಲಾಗಿದೆ. ಇದು ಮೈಸೂರು ಸೀಮೆಯಲ್ಲಿ ನಾಟಕಕಾರರು ಹುಟ್ಟಿಕೊಳ್ಳಲು ನಾಂದಿ ಹಾಡಿತು ಅಂತ ಹೇಳಬಹುದು. ಆದರೆ ಇವರ ಮೈಸೂರು ಒಡೆಯರ್ ಆಸ್ಥಾನದ ಕವಿಗಳಾದ ಭಾಗವತ ಕೃಷ್ಣಸ್ವಾಮಿ, ನಂಜನಗೂಡು ಸುಭಾಶಾಸ್ತ್ರಿ, ಅನಂತನಾರಾಯಣ ಶಾಸ್ತ್ರಿ, ಶ್ರೀಕಂಠ ಶಾಸ್ತ್ರಿ, ಬಸಪ್ಪ ಶಾಸ್ತ್ರಿಗಳು ಇವರ ಆಸ್ಥಾನದಲ್ಲಿ ಇದ್ದ ವಿದ್ವಾಂಸರುಗಳು ಮತ್ತು ನಾಟಕಕಾರರು. ಇನ್ನು ಅನಂತನಾರಾಯಣ ಶಾಸ್ತ್ರಿಗಳ ಬಗ್ಗೆ ಹೇಳೋದಾದರೆ ಇವರು ಮೈಸೂರು ಒಡೆಯರ್ ಅವರ ಆಸ್ಥಾನದ ವಿದ್ವಾಂಸರಾಗಿದ್ದರು. ಕರ್ನಾಟ ನಾಗಾನಂದ ಎಂಬ ಕೃತಿಯನ್ನು 1894ರಲ್ಲಿ ಕರ್ಪೂರ ಮಂಜರಿ ಪರಿಣಯ ಹಾಗೂ ಸತ್ಯವತಿ ಚರಿತ್ರೆ ಎಂಬ ಕಾದಂಬರಿಯನ್ನು ಇವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಯಾರು? ಅನಂತನಾರಾಯಣ ಶಾಸ್ತ್ರಿಯವರು. ನಂತರ ನಂಜನಗೂಡು ಶ್ರೀಕಂಠ ಶಾಸ್ತ್ರಿಯವರು ಅವರೇನಾಗಿದ್ದರು ಅಂದರೆ ಪತ್ರಿಕಾ ಸಂಪಾದಕರಾಗಿದ್ದರು ಹಾಗೂ ಲೇಖಕರು ಸಹ ಆಗಿದ್ದರು. ಇವರ ಗ್ರಂಥಗಳು 20ನೇ ಶತಮಾನದಲ್ಲಿ ಕಂಡುಬಂದಿವೆ. ಇನ್ನು ಇದೇ ಹೊಸಗನ್ನಡ ಅರುಣೋದಯ ಕಾಲಮಾನದ ಹೊಂಬೆಳಕಿನ ಕಾಲಮಾನದ ಉಳಿದ ಪ್ರಮುಖ ಕೃತಿಕಾರರು ಮತ್ತು ಕೃತಿಗಳು ಯಾವ್ಯಾವುದು ಅಂತ ನೋಡೋದಾದರೆ ಬಸವಪ್ಪ ಶಾಸ್ತ್ರಿಗಳನ್ನು ನಾವು ತಿಳಿದುಕೋಬೇಕಾಗತ್ತೆ. ಇವರ ಕಾಲಮಾನ 1843ರಿಂದ 1891ರವರೆಗೂ ಇದ್ದರು. ಇವರು 18ನೆಯ ವಯಸ್ಸಿನಲ್ಲಿ ಮುಮ್ಮಡಿ ಕೃಷ್ಣರಾಜರ ಅಭ್ಯುದಯವನ್ನು ಸಾರುವ ಸಂಸ್ಕೃತ ಚಂಪೂ ಕಾವ್ಯವನ್ನು ರಚಿಸುವಷ್ಟು ಪಾಂಡಿತ್ಯ ಮತ್ತು ಪ್ರತಿಭೆಯನ್ನು ಹೊಂದಿದ್ದರು. ಇವರ ಕೃತಿಗಳು ದಮಯಂತಿ ಸ್ವಯಂವರ, ಬಾಲಿಕಾ ಗೀತ, ಮುಕ್ತಕಲಾಪ, ಸಾವಿತ್ರಿ ಚರಿತ್ರೆ ಮತ್ತು ಇನ್ನೂ ಹಲವು ಶತಕಗಳನ್ನು ಇವರು ರಚಿಸಿದ್ದಾರೆ. ಹಾಗೂ ಇವರು ಹಲವಾರು ನಾಟಕಗಳನ್ನು ಸಹ ಬರೆದಿದ್ದಾರೆ. ಶಾಕುಂತಲ, ವಿಕ್ರಮೋರ್ವಶೀಯ, ಉತ್ತರ ರಾಮಚರಿತ, ಮಾಲತಿ ಮಾಧವ, ರತ್ನಾವಳಿ ಮತ್ತು ಶೂರಸೇನ ಚರಿತ್ರೆ ಬಸವಪ್ಪ ಶಾಸ್ತ್ರಿಯರ ಪ್ರಮುಖ ನಾಟಕಗಳು. ಈ 6 ನಾಟಕಗಳು ಅರಮನೆಯ ರಂಗಭೂಮಿಗಾಗಿ ಬರೆದಿದ್ದಾಗಿದೆ. ಶೂರಸೇನ ಚರಿತ್ರೆ ಈ ನಾಟಕ, ಈ ಕೃತಿ ಶೇಕ್ಸ್ಪಿಯರ್ನ ಒಥೆಲೋ ನಾಟಕದ ಕನ್ನಡದ ಅನುವಾದ. ಇವರು ಈ ಇಂಗ್ಲೀಷ್ ನಾಟಕವನ್ನು, ಒಥೆಲೋ ನಾಟಕವನ್ನು ಬೇರೊಬ್ಬರಿಂದ ಓದಿಸಿ ತಿಳಿದು ಕನ್ನಡಕ್ಕೆ ಅನುವಾದ ಮಾಡಿದ್ರು ಅನ್ನೋದನ್ನು ನಾವಿಲ್ಲಿ ನೆನಪಿಟ್ಕೋಬೇಕು. ಮತ್ತೊಬ್ಬ ಕವಿ ನರಹರಿ ಜಯರಾಯಾಚಾರ್ಯ. ಇವರು 1905ರ ಸುಮಾರಿನಲ್ಲಿ ಇದ್ದರು. ಇವರು ಅರಮನೆಯ ಪಂಡಿತರಾಗಿದ್ದರು. ಇವರ ಕೃತಿಗಳು ವೇಣಿ ಸಂಹಾರ, ಹರಿಶ್ಚಂದ್ರ, ಸಿರಿಯಾಳ ರಾಜ, ಮಹಾಲಸ ಪರಿಣಯ, ಚಂದ್ರಹಾಸ ಇವೆಲ್ಲ ಇವರ ನಾಟಕಗಳು. ಅನುಕರಣ ಗೀತ ಲಹರಿ ಇದು ಎಳೆಯರಿಯಾಗಿ ಬರೆದ ಪದ್ಯಗಳ ಕೃತಿ. ಹಾಗೂ ಇವರ ಸ್ವತಂತ್ರ ಕೃತಿಗಳು ಕರ್ನಾಟಕ ಶೌಚ ನಿರ್ಣಯ ಹಾಗೂ ಕರ್ನಾಟಕ ಪಾಕಶಾಸ್ತ್ರ. ಇವೆರಡು ನರಹರಿ ಜಯರಾಯಾಚಾರ್ಯರ ಸ್ವತಂತ್ರ ಕೃತಿಗಳು. ಮತ್ತೊಬ್ಬರು ಸೋಸಲೆ ಅಯ್ಯ ಶಾಸ್ತ್ರಿಗಳು. ಇವರ ಕಾಲಮಾನ 1854ರಿಂದ 1934ರವರೆಗೂ ಇದ್ದರು. ಜಯಚಾಮರಾಜರ ನಿಕಟವರ್ತಿಗಳಲ್ಲಿ ಇವರೊಬ್ಬರು ಅಂತ ಹೇಳಲಾಗುತ್ತೆ. ಇವರ ಪ್ರೌಢ ಕಾವ್ಯಗಳು ಯಾವ್ಯಾವುದು ಅಂದರೆ ಶೇಷರಾಮಾಯಣ ಮತ್ತು ದಮಯಂತಿ ಚರಿತ್ರೆ. ಮತ್ತೊಂದು ಅನುವಾದ ಕೃತಿ ವಿಕ್ರಮೋರ್ವಶೀಯ 1891ರಲ್ಲಿ ರಚಿಸಿದ್ದು. ಮತ್ತೊಂದು ಹಿಂದೂಸ್ತಾನಿಯಿಂದ ಅಂದರೆ ಹಿಂದಿಯಿಂದ ಅನುವಾದಿತವಾದದ್ದು ಕರ್ನಾಟಕ ಪ್ರತಾಪಸಿಂಹ ಚರಿತ್ರೆ. ಈ ಕೃತಿ ಹಿಂದಿಯಿಂದ ಅನುವಾದಗೊಂಡಿದೆ. ಮತ್ತೊಬ್ಬ ವಿದ್ವಾಂಸರು ML ಶ್ರೀಕಂಠೇಗೌಡರು. ಇವರು 1852ರಿಂದ 1926ರವರೆಗೆ ಇದ್ದರು. ಇವರು ವೃತ್ತಿಯಿಂದ ಅಡ್ವೊಕೇಟ್ ಆಗಿದ್ದರು, ಮುನ್ಸಿಫರಾಗಿದ್ದರು. ಮತ್ತು ಇವರ ಸ್ವತಂತ್ರ ಕೃತಿ ಜಾಮನೃಪ ಚಂದ್ರಪ್ರಭಾ. ಹಾಗೂ ಇವರು ಇಂಗ್ಲೀಷ್ನ ಹಲವಾರು ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದರು. ಅದರಲ್ಲೂ ಶೇಕ್ಸ್ಪಿಯರ್ ಮತ್ತು ಇತರ ಲೇಖಕರದ್ದು ಕನ್ನಡಕ್ಕೆ ತಂದಿದ್ದಾರೆ. ಮಿಡ್ ಸಮ್ಮರ್ಸ್ ನೈಟ್ ಡ್ರೀಮ್ ಇದನ್ನು ಪ್ರಮೀಳಾರ್ಜುನೀಯ ಅಂತ ಕನ್ನಡಕ್ಕೆ ತಂದಿದ್ದಾರೆ. ಮ್ಯಾಕ್ಬೆತ್ತನ್ನು ಪ್ರತಾಪರುದ್ರದೇವ ಅಂತ ಕನ್ನಡಕ್ಕೆ ತಂದಿದ್ದಾರೆ. ಹೆನ್ರಿ ಫೀಲ್ಡಿಂಗ್ನ ಎಸ್ ಕ್ಲಿಕಾನ್ ಸಮ್ಮರ್ ಇದನ್ನು ಕನ್ಯಾವಿತಂತು ಅಂತ ಕನ್ನಡಕ್ಕೆ ತಂದಿದ್ದಾರೆ. ಮತ್ತು ಮೆರಿಯಾ ಎಜ್ವರ್ತ್ನ ಲಿಟಲ್ ಮರ್ಚೆಂಟ್ಸನ್ನು
ಚಿಕ್ಕ ಬಡಜಿಗರು ಅಂತ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಮತ್ತೊಬ್ಬರು ಎ ಆನಂದರಾವ್. ಇವರು 2 ಕೃತಿಗಳನ್ನು ರಚಿಸಿದ್ದಾರೆ. ಒಂದು ರಾಮವರ್ಮ ಲೀಲಾವತಿ ಚರಿತ್ರೆ, ಮತ್ತೊಂದು ಪಾಂಚಾಲಿ ಪರಿಣಯ. ಇದರ ವಿಶೇಷ ಏನು ಅಂದರೆ, ಮೊದಲು ಎ ಆನಂದರಾವ್ರವರು ವೃತ್ತಿಯಿಂದ ವಕೀಲರಾಗಿದ್ದರು, ನಂತರ ಮುನ್ಸಿಪಲ್ ಕಮಿಷನರ್ ಸಹ ಆಗಿರ್ತಾರೆ. ಈ ರಾಮವರ್ಮ ಲೀಲಾವತಿ ಚರಿತ್ರೆಯಲ್ಲಿ ಅವರು ಶೇಕ್ಸ್ಪಿಯರ್ನ ಬಗ್ಗೆ ಸಹ ಹೇಳಿದ್ದಾರೆ. ಶೇಕ್ಸ್ಪಿಯರ್ನ ಕುರಿತ ಮೊಟ್ಟಮೊದಲ ಲೇಖನ ಇದರಲ್ಲಿದೆ. ಈ ರಾಮವರ್ಮ ಲೀಲಾವತಿ ಚರಿತ್ರೆ ರೋಮಿಯೋ ಜೂಲಿಯೆಟ್ನ ಕನ್ನಡದ ಅನುವಾದ ಮತ್ತು ಪಾಂಚಾಲಿ ಪರಿಣಯ ಮರ್ಚೆಂಟ್ ಆಫ್ ವೆನೀಸ್ ಇದರ ಕನ್ನಡದ ಅನುವಾದ ಕೃತಿ ಅಂತ ಹೇಳಬಹುದು. ಹೊಸಗನ್ನಡ ಅರುಣೋದಯ ಕಾಲಮಾನ 1820ರಿಂದ 1920, ವಿಶೇಷವಾಗಿ ಹೊಂಬೆಳಕಿನ ಕಾಲಮಾನದಲ್ಲಿ ಅಂದರೆ 1881ರಿಂದ 1899ರವರೆಗೆ ಯಾವ ಕಾರ್ಯಗಳಾಯಿತು, ಯಾವ ಕೇಂದ್ರಗಳಲ್ಲಿ, ಕರ್ನಾಟಕದ ಪ್ರದೇಶ ಅಂದರೆ ಕನ್ನಡ ಮಾತನಾಡುವ ಪ್ರದೇಶಗಳಲ್ಲಿ ಯಾವ ಕೇಂದ್ರಗಳಿತ್ತು ಮತ್ತು ಅವುಗಳು ಯಾವ ಕಾರ್ಯಗಳನ್ನು ಮಾಡಿತು ಅಂತ ನೋಡೋದಾದರೆ, ಪ್ರಮುಖವಾಗಿ 3 ಮುಖ್ಯ ಸಾಂಸ್ಕೃತಿಕ ಕೇಂದ್ರಗಳನ್ನು ಗುರುತಿಸಬಹುದು ಈ ಸಮಯದಲ್ಲಿ. ಮೊದಲನೇದು ಉತ್ತರ ಕನ್ನಡ ಅಥವಾ ಧಾರವಾಡ ಕೇಂದ್ರ, ಎರಡನೇದು ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಕೇಂದ್ರ, ಮತ್ತು ಮೂರನೆಯದು ಮೈಸೂರು ಕೇಂದ್ರ. ಈ 3 ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ನವೋದಯದ ಚಟುವಟಿಕೆಗಳು ಕಂಡುಬರುತ್ತೆ. ಇದನ್ನು ವಿಮರ್ಶಕ ಗಿರಡ್ಡಿ ಗೋವಿಂದರಾಜು ಅವರು ಹೀಗೆ ಹೇಳ್ತಾರೆ: ಈ 3 ಭಾಗಗಳಲ್ಲಿ ಹೆಚ್ಚು ಕಡಿಮೆ ಒಂದೇ ಕಾಲಕ್ಕೆ ಹೊಸ ರೀತಿಯ ಬರವಣಿಗೆ ಆರಂಭ ಆಯಿತು. ಈ 3 ಭಾಗಗಳಿಂದಲೂ ಬಂದ ಸಾಹಿತ್ಯ ರಾಜಕೀಯ, ಸಾಂಸ್ಕೃತಿಕ, ಸಾಮಾಜಿಕ, ಭೌಗೋಳಿಕ ಕಾರಣಗಳಿಂದ ಭಿನ್ನವಾಗಿತ್ತು. ಅಂದರೆ ಸಾಹಿತ್ಯ ಬೇರೆ ಬೇರೆ ಕೇಂದ್ರಗಳಲ್ಲಿ ಬೇರೆ ಬೇರೆ ತರಹ ಇತ್ತು. ಆದರೆ ಈ ಭಿನ್ನತೆಯನ್ನು ಮೀರಿದ ಒಂದು ಐಕ್ಯತೆ ಸಹ ಇತ್ತು. ದೇಶದ ಸ್ವಾತಂತ್ರ್ಯ ಚಳವಳಿ, ಗಾಂಧಿವಾದ, ಕರ್ನಾಟಕ ಏಕೀಕರಣ, ಭಾಷೆ ಸಂಸ್ಕೃತಿಗಳ ಪುನರ್ಜೀವನ, ಸುಧಾರಣಾವಾದ, ಇಂಗ್ಲಿಷ್ ರೊಮ್ಯಾಂಟಿಕ್ ಕಾವ್ಯದ ಪ್ರಭಾವ, ಈ 3 ಕೇಂದ್ರಗಳಲ್ಲಿ ಸೃಷ್ಟಿಸಲಾದ ಹೊರಬಂದಿದ್ದ ಕಾವ್ಯಗಳಲ್ಲಿ ಏಕತೆಯನ್ನು ಕಾಣಸಿಗೋದಕ್ಕೆ ಸಾಧ್ಯ ಆಯಿತು ಅಂತ ಗಿರಡ್ಡಿ ಗೋವಿಂದರಾಜು ಅವರು ಹೇಳಿದ್ದಾರೆ. ವಿಭಿನ್ನವಾಗಿದ್ದರೂ ಸಹ ಪ್ರಕಟವಾದ ರೀತಿಗಳು ಮತ್ತು ಆಯಾ ಭಾಗಗಳಿಗೆ ವಿಶಿಷ್ಟವಾಗಿತ್ತು ಅಂತ ಸಹ ಗಿರಡ್ಡಿಯವರು ಹೇಳ್ತಾರೆ. ಆಯಾ ಭಾಗಗಳು ಎದುರಿಸಿದ ಕಷ್ಟಗಳ ತೀವ್ರತೆ ಬೇರೆ ಬೇರೆಯಾಗಿತ್ತು. ಹಾಗೆಯೇ ಆ ಕೇಂದ್ರಗಳ ಅಭಿವ್ಯಕ್ತಿಯ ಪ್ರೇರಣೆಗಳು ಸಹ ಬೇರೆಯಾಗಿತ್ತು. ಈ ಭಿನ್ನತೆಯಿಂದಲೇ ಅವುಗಳ ಕಾವ್ಯಸತ್ವ ಮತ್ತು ಒಳರಚನೆಗಳಲ್ಲಿ ಸೂಕ್ಷ್ಮವಾದ ವ್ಯತ್ಯಾಸಗಳು ಕಾಣಬಹುದು ಅಂತ ಗಿರಡ್ಡಿಯವರು ಹೇಳಿದ್ದಾರೆ. ಅಂದರೆ ಈ 3 ಕೇಂದ್ರಗಳಲ್ಲಿ, ಧಾರವಾಡ, ಮಂಗಳೂರು, ಮೈಸೂರು ಕೇಂದ್ರಗಳಲ್ಲಿ ವಿಭಿನ್ನವಾದ ಬರವಣಿಗೆಗಳು ಕಾಣಸಿಗುತ್ತೆ ಅಂತ ಗಿರಡ್ಡಿಯವರು ಹೇಳಿದ್ದಾರೆ. ಈಗ ಉತ್ತರ ಕನ್ನಡ ಅಥವಾ ಧಾರವಾಡ ಕೇಂದ್ರದ ಕಾರ್ಯಗಳು ಏನು ಅಂತ ನೋಡೋದಾದರೆ, ಅದರಲ್ಲೂ ಧಾರವಾಡ ಕೇಂದ್ರದ ಮುಂಬೆಳಕಿನ ಕಾಲದ ಕವಿಗಳು ಯಾರ್ಯಾರು? ಶ್ರೀಧರ ಕನೋಳ್ಕರ, ಶಾಂತ ಕವಿಗಳು, ಕಾವ್ಯಾನಂದ ಪುಣೇಕರ್, ಮುದವೀಡು ಕೃಷ್ಣರಾಯರು, ಆಲೂರು ವೆಂಕಟರಾಯರು. ಇವರುಗಳು ಮುಂಬೆಳಕಿನ ಕಾಲದಲ್ಲಿ ಹಳೆಯ ರೀತಿಯಲ್ಲೇ ಹೊಸತನವನ್ನು ತರಲು ಪ್ರಯತ್ನಿಸಿದರು. ಕಾವ್ಯವು ಹೊಸತನದ ಕಡೆ ಹೆಜ್ಜೆ ಇಡ್ತಾ ಇತ್ತು. ಜನರಲ್ಲಿ ಕಾವ್ಯವನ್ನು ಹೆಚ್ಚಾಗಿ ಬರೆಯುವ, ಓದುವ ಅಭ್ಯಾಸ ಬರುವಂತೆ ಮಾಡಲು ಪದ್ಯಗಳನ್ನು ಹೊರತರಲು, ಹೊಸ ಪದ್ಯಗಳನ್ನು ಹೊರತರಲು ಪ್ರಭಾತ ಎಂಬ ಪತ್ರಿಕೆಯನ್ನು ರಚಿಸಿದರು. ಈ ಪತ್ರಿಕೆಯಲ್ಲಿ ಹೆಚ್ಚು ಭಾಗ ಹಳೆಯ ರೀತಿಯಲ್ಲೇ ಕವಿತೆಗಳು ಪ್ರಕಟವಾಗ್ತಾ ಇತ್ತು. ಆದರೆ ಈ ಪತ್ರಿಕೆ 2 ವರ್ಷ ನಡೆದು 1920ರಲ್ಲಿ ನಿಂತು ಹೋಯಿತು. ದ.ರಾ ಬೇಂದ್ರೆಯವರು ಧಾರವಾಡ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಶ್ರೀಧರ ಕಾನೋಳ್ಕರ್ ಅವರೊಂದಿಗೆ ಸಹ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ದ.ರಾ ಬೇಂದ್ರೆಯವರು ಮತ್ತು ಶ್ರೀಧರ ಕಾನೋಳ್ಕರ್ ಅವರು ಇಬ್ಬರು ಅಧ್ಯಾಪಕರಾಗಿದ್ದರು ಮತ್ತು ಆಗ ವಿದ್ಯಾರ್ಥಿಗಳಾಗಿದ್ದ ಎಳೆಯ ಹುಡುಗರಿಗೆ ಕಾವ್ಯ ಬರೆಯಲು ಪ್ರೋತ್ಸಾಹ ನೀಡ್ತಾ ಇದ್ದರು. ಅದಕ್ಕಾಗಿ ಕೈ ಬರಹದ ಪತ್ರಿಕೆಯನ್ನು ಶಾಲಾ ಬಾಲಕರು ನಡೆಸಲು ಉತ್ತೇಜನ ನೀಡಿದರು. ದ.ರಾ ಬೇಂದ್ರೆಯವರು ಏನು ಮಾಡಿದ್ರು, ಅವರ ಶಾಲೆಯ ಗುರುವರಿಯರಾದ ಶ್ರೀಧರ ಕಾನೋಳ್ಕರ, ಬಿರ್ಲಿ ಬಿದ್ದುಮಾನವ, ಶಂಭಾ ಜೋಶಿ ಇವರನ್ನೆಲ್ಲ ಸೇರಿಸ್ಕೊಂಡು ಗೆಳೆಯರ ಗುಂಪು ಅಂತ ಕಟ್ಕೊಂಡ್ರು. ಈ ಗೆಳೆಯರ ಗುಂಪು 3 ದಿಕ್ಕಿನಲ್ಲಿ ಸಾಧನೆಯನ್ನು ಮಾಡ್ತು.
ಮೊದಲನೇದು ಏನು ಸಾಧನೆ ಅಂದರೆ ಕಾವ್ಯದಲ್ಲಿ ಕಾಣಿಸಿಕೊಂಡಿದ್ದ ಹೊಸತನಕ್ಕೆ, ಆ ಹೊಸತನದ ಬೀಜಕ್ಕೆ ನೀರೆರೆದು ಸಸಿ ಮಾಡಿ ಬೆಳೆಸಿದ್ರು. ಎರಡನೆಯದು ಸಾಧನೆ ಏನು ಅಂದರೆ ಇಂಗ್ಲಿಷ್ ವಿಮರ್ಶನ ರೀತಿಯಲ್ಲೇ ಕನ್ನಡದ ಕೃತಿಗಳನ್ನು ವಿಮರ್ಶಿಸಲು ಆರಂಭಿಸಿದರು. ಮತ್ತು ಮೂರನೆಯದು ಮರೆತು ಹೋಗಿದ್ದ ಜಾನಪದ ಗೀತೆಗಳನ್ನು ಸಂಗ್ರಹಿಸಿ ಆ ಜನಪದ ಮಟ್ಟುಗಳನ್ನು ಸಾಹಿತ್ಯದಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಆರಂಭಿಸಿದರು. ಈ ಮೂರು ಈ ಗೆಳೆಯರ ಗುಂಪು ಮಾಡಿದ ಸಾಧನೆ ಅಂತ ಹೇಳಬಹುದು. ಈ ಗೆಳೆಯರ ಗುಂಪಿನ ಸದಸ್ಯರುಗಳು ಏನು ಮಾಡ್ತಾಯಿದ್ರು ಅಂದರೆ ಆಲೂರು ವೆಂಕಟರಾಯರ ಪತ್ರಿಕೆಯಾದ ಜಯ ಕರ್ನಾಟಕದಲ್ಲಿ ತಮ್ಮ ಕವಿತೆಗಳನ್ನು ಮತ್ತು ಕಾವ್ಯ ವಿಮರ್ಶೆಯನ್ನು ಪ್ರಕಟಿಸ್ತಾರೆ. ಕನ್ನಡ ನಾಡಿನ ಉಳಿದೆಡೆಗಳ ಕವಿಗಳ ಲೇಖನಗಳನ್ನು ತರಿಸ್ಕೊಂಡು ಕನ್ನಡದ ಏಕೀಕರಣ ಆಗುವಂತೆ ಇವರು ತಮ್ಮದೇ ಕೊಡುಗೆಯನ್ನು ನೀಡಿದ್ದಾರೆ. ಕವಿಗಳಿಗೆಲ್ಲ ಉತ್ತೇಜನ ಕೊಡೋದು, ಸ್ಫೂರ್ತಿ ನೀಡೋದು, ನೆರವು ನೀಡೋದು ಇವರ ಕಾರ್ಯವಾಗಿತ್ತು. ಹೊಸ ಕವಿತೆಗೆ ಬೇಕಾದ ಹೊಸ ಛಂದೋರೂಪಗಳ ಸಲುವಾಗಿ ಜನಪದ ಧಾಟಿಗಳನ್ನು ಇವರ ಕಾವ್ಯಗಳಲ್ಲಿ ಅಳವಡಿಸ್ಕೋತಾರೆ. ಧಾರವಾಡ ಕೇಂದ್ರದ ಶಾಂತ ಕವಿಗಳು ಅಂದರೆ ಸಕ್ಕರೆ ಬಾಳಾಚಾರ್ಯರು ಮುಕುಂದ ದಾನಾಮೃತ ಎಂಬ ಕೀರ್ತನೆಯನ್ನು ರಚಿಸಿದಾಗ ತಮ್ಮ ಕಾವ್ಯನಾಮವನ್ನು ಶಾಂತ ಕವಿ ಅಂತ ಇಟ್ಕೊಂಡಿರ್ತಾರೆ. ನಂತರ ಈ ಶಾಂತ ಕವಿಗಳು ಉಷಾಹರಣ ಎಂಬ ನಾಟಕವನ್ನು ರಚಿಸ್ತಾರೆ. ಹಾಗೂ ಕರ್ನಾಟಕ ಗತವೈಭವ, ವಿದ್ಯಾರಣ್ಯ ವಿಜಯ ಎಂಬ 2 ನಾಟಕಗಳನ್ನು ಸಹ ಸಕ್ಕರೆ ಬಾಳಾಚಾರ್ಯರು ರಚಿಸಿದ್ದಾರೆ. ಮಂಗಳೂರು ಕೇಂದ್ರದಲ್ಲಿ ಈ ಅರುಣೋದಯ ಕಾಲಮಾನದ ಚಟುವಟಿಕೆಗಳು ಯಾವ್ಯಾವುದಾಗಿತ್ತು ಅಂತ ನೋಡೋದಾದರೆ, ಪ್ರಮುಖ ಲೇಖಕರುಗಳು ಈ ಕಾಲದಲ್ಲಿ ಮಂಗಳೂರು ಭಾಗದವರು ಯಾರು ಅಂದರೆ ಪಂಜೆ ಮಂಗೇಶ್ವರ ರಾಯರು ಮತ್ತು ಅವರ ಶಿಷ್ಯರಾದ ಮಂಜೇಶ್ವರ ಗೋವಿಂದ ಪೈ, ಎಂ ಗೋವಿಂದ ಪೈ ಅಂತ ನಾವು ಹೇಳ್ತೀವಿ, ಹಾಗೂ ಹಟ್ಟಿಯಂಗಡಿ ನಾರಾಯಣ ರಾಯರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೆಡೆ ಯಕ್ಷಗಾನ ಕವಿಗಳು, ಮತ್ತೊಂದೆಡೆ ಮಿಷನರಿಗಳು ಸಹ ಕನ್ನಡ ಸಾಹಿತ್ಯ ರಚನೆಯಲ್ಲಿ ತೊಡಕೊಂಡಿರ್ತಾರೆ. ಕೆಲವರು ಹೊಸ ಯುಗಕ್ಕೆ ಅನುಗುಣವಾಗಿ ಕನ್ನಡ ಸಾಹಿತ್ಯವನ್ನು ರಚಿಸ್ತಾರೆ. ಮಂಗಳೂರು ಭಾಗದಲ್ಲಿ ಅವರ ಮನೆ ಮಾತು ಕೊಂಕಣಿಯಾಗಿತ್ತು ಹಾಗೂ ಅದು ಮಹಾರಾಷ್ಟ್ರದ ಪ್ರಭಾವಕ್ಕೆ ಒಳಗಾಗಿತ್ತು. ಹಾಗಾಗಿ ಉಡುಪಿ, ಮುಲ್ಕಿ, ಮಂಗಳೂರುಗಳಲ್ಲಿ ಮರಾಠಿ ನಾಟಕಗಳ ಪ್ರಯೋಗ ಆರಂಭ ಆಗಿತ್ತು. ಮಂಗಳೂರಿನ ವ್ಯಾವಹಾರಿಕ ಭಾಷೆ ಕನ್ನಡ ಆಗಿರುತ್ತೆ. ಕನ್ನಡದಲ್ಲಿ ಕೃತಿ ರಚಿಸಿದ ಪ್ರಮುಖರು ಯಾರ್ಯಾರು ಅಂದರೆ ಇವರುಗಳ ಜೊತೆ ಪಂಜೆ ಮಂಗೇಶ್ವರಾಯರು, ಮಂಜೇಶ್ವರ ಗೋವಿಂದ ಪೈಗಳು, ಹಟ್ಟಿಯಂಗಡಿ ನಾರಾಯಣ ರಾಯರುಗಳ ಜೊತೆಗೆ ಗುಳವಾಡಿ ವೆಂಕಟರಾಯರು, ಗುಳವಾಡಿ ಅಣ್ಣಾಜಿ ರಾಯರು ಮತ್ತು ಬೋಲಾರ ಬಾಬುರಾಯರು ಹಲವಾರು ಪ್ರಮುಖರು ಮಂಗಳೂರು ಕೇಂದ್ರದ ಕನ್ನಡದ ಲೇಖಕರು ಹಾಗೂ ಕವಿಗಳು ಅಂತ ಹೇಳಬಹುದು. ಅರುಣೋದಯ ಕಾಲಮಾನದಲ್ಲಿ ಮೊದಲನೆಯವರಾಗಿ ಪಂಜೆ ಮಂಗೇಶ್ವರ ರಾಯರು. ಇವರು 1874ರಿಂದ 1937ರವರೆಗೆ ಇದ್ದರು. ಹೊಸ ಕವಿತೆಗಳ ರಚನೆಗೆ ಇವರು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ. 1893ಕ್ಕಿಂತ ಮೊದಲಿನಿಂದ ಇವರು ಕವಿತೆಗಳನ್ನು ಬರಿತಾ ಇದ್ದರು. ಪಂಜೆ ಮಂಗೇಶ್ವರ ರಾಯರು ರಾಮಪಂ ಎಂಬ ಹೆಸರಿನಿಂದ ಸತ್ಯದೀಪಿಕೆ ಪತ್ರಿಕೆಯಲ್ಲಿ ಇಂಗ್ಲಿಷ್ ಪದ್ಯಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಪ್ರಕಟಿಸಿರ್ತಾರೆ. 1900ರಿಂದ 1903ರವರೆಗೆ ಮಂಗಳೂರಿನಲ್ಲಿ ನಡೆಯುತ್ತಿದ್ದ ಸುವಾಸಿನಿ ಪತ್ರಿಕೆಯಲ್ಲಿ ಈ ಕವಿತೆಗಳನ್ನು ಪ್ರಕಟಿಸ್ತಾರೆ. ಇನ್ನೂ ಕೆಲವು ಕವಿತೆಗಳನ್ನು ಸ್ವದೇಶಾಭಿಮಾನಿ ಎಂಬ ಪತ್ರಿಕೆಯಲ್ಲಿ ಪ್ರಕಟಿಸ್ತಾರೆ. ಮತ್ತು ಹಲವಾರು ಕಾವ್ಯಗಳನ್ನು ಸಂಪಾದಿಸಿ ಪ್ರಕಟಿಸ್ತಾರೆ. ಚಿಕ್ಕ ಮಕ್ಕಳು ಹಾಡಿ ನಲಿಯಲು ಅನುಕೂಲವಾಗುವಂತೆ ಶಿಶು ಸಾಹಿತ್ಯದ ಮೂಲ ಪುರುಷರು ಅಂತ ಖ್ಯಾತರಾಗಿ ಹಲವಾರು ಶಿಶು ಸಾಹಿತ್ಯವನ್ನು ರಚಿಸ್ತಾರೆ. ಇವರ ಶಿಷ್ಯರಾದ ಗೋವಿಂದ ಪೈ ಅವರು ಇವರಿಗೆ ಶಿಶು ಸಾಹಿತ್ಯದ ಮೂಲ ಪುರುಷರು ಎಂಬ ಪ್ರಶಸ್ತಿಯನ್ನು ನೀಡ್ತಾರೆ. ಉದಾಹರಣೆಗೆ ಮೊದಲೇ ಹೇಳಿದ್ದ ಹಾಗೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಎಂಬ ಕವಿತೆಯನ್ನು ನಕ್ಷತ್ರ ಎಂದು ಕನ್ನಡೀಕರಿಸಿದ್ದಾರೆ. ಮಿರುಗಲೆ ಮಿರುಗಲೆ ನಕ್ಷತ್ರ, ನನಗಿದು ಚೋದ್ಯವು ಬಹುವಿಚಿತ್ರ, ಘನ ಗಗನದಿ ಬಲು ದೂರದಲ್ಲಿ ಮಿನುಗುವೆ ವಜ್ರಾಕಾರದಲ್ಲಿ ಅಂತ ಇವರ ಈ ಕವಿತೆಯನ್ನು ಕನ್ನಡದ ಮೊದಲನೆಯ ಪಠ್ಯಪುಸ್ತಕ ಇದರಲ್ಲಿ 1912ರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹೀಗೆ ಪಂಜೆ ಮಂಗೇಶ್ವರಾಯರು ಹಲವಾರು ಅನುವಾದ ಕೃತಿಗಳು, ಸ್ವತಂತ್ರ ಕವನಗಳು ಮತ್ತು ಪಠ್ಯಪುಸ್ತಕಗಳ ಸಂಪಾದನೆಯನ್ನು ಮಾಡಿದ್ದಾರೆ. ಅವರ ಭಾವಗೀತೆಗಳಲ್ಲಿ ಹಳೆಯ ಛಂದೋರೂಪವನ್ನು ಅವರು ಕೈ ಬಿಡಲಿಲ್ಲ.
ಹೊಸಗನ್ನಡ ಮೊಟ್ಟ ಮೊದಲ ಸಣ್ಣ ಕಥೆ ಎಂಬ ಕರೆಯಲ್ಪಡುವ ಇವರ ನನ್ನ ಚಿಕ್ಕ ತಾಯಿ ಇದನ್ನು ಸುವಾಸಿನಿ ಪತ್ರಿಕೆಯಲ್ಲಿ 1900ರಲ್ಲಿ ಪ್ರಕಟಿಸಿದರು. ಇನ್ನು ಎಂ ಗೋವಿಂದಪ್ಪೈ ಎಂದೇ ಖ್ಯಾತರಾದ ಮಂಜೇಶ್ವರ ಗೋವಿಂದಪ್ಪೈಗಳು, ಇವರ ಕಾಲಾವಧಿ 1883ರಿಂದ 1963. ಇವರು ಪಂಜೆ ಮಂಗೇಶ್ವರಾಯರ ಹಿರಿಯ ಶಿಷ್ಯರು. ಇವರ ಪಾಂಡಿತ್ಯ, ಕವನಶಕ್ತಿ ಅಗಾಧವಾದುದು ಅಂತ ಹೇಳ್ಬೋದು. ಕನ್ನಡದಲ್ಲಿ ಮೊತ್ತ ಮೊದಲ ಸಾನೆಟ್ಟನ್ನು, ಅದರ ಹೆಸರು ಪ್ಯಾಟ್ರಿಯಾಟಿಕ್ ಸಾನೆಟ್, ಇದನ್ನು ಬರೆದಿದ್ದಾರೆ. ಮತ್ತು ಹೊಸಗನ್ನಡದ ಮೊದಲ ಮಹಾಕಾವ್ಯ ಕಂಡ ಎಪಿಕ್ ಫ್ರಾಗ್ಮೆಂಟ್ ಅದನ್ನು ಸಹ ಇವರು ರಚಿಸಿದರು. ಹಾಗೆ ಸರಳ ರಗಳೆಯಲ್ಲಿ ಹಲವಾರು ಕೃತಿಗಳನ್ನು ಇವರು ರಚಿಸಿ ಪ್ರಯೋಗ ಮಾಡಿದ್ದಾರೆ. ಆದಿಪ್ರಾಸವನ್ನು ಕೈಬಿಡುವ ಧೀರ ನಿರ್ಧಾರವನ್ನು ಇವರು ಕೈಗೊಳ್ಳುತ್ತಾರೆ. ಅಂದರೆ ಆದಿಪ್ರಾಸವನ್ನು ಕೈಬಿಟ್ಟು ಕಾವ್ಯಗಳನ್ನು ರಚಿಸ್ತಾರೆ. ಇನ್ನು ಹಟ್ಟಿಯಂಗಡಿ ನಾರಾಯಣರಾಯರು, ಇವರು 1863ರಿಂದ 1921ರವರೆಗೆ ಇದ್ದರು. ಮದ್ರಾಸಿನಲ್ಲಿ ಶಿಕ್ಷಕರಾಗಿ, ವಕೀಲರಾಗಿ 10 ವರ್ಷ ಅಲ್ಲಿದ್ದು ನಂತರ ಮುಂಬೈಗೆ ಹೋಗ್ತಾರೆ. ಮುಂಬೈಯಲ್ಲಿ ಪತ್ರಿಕೋದ್ಯಮವಾಗಿ ಅವರು ಇಂಗ್ಲೀಷ್ ಬರವಣಿಗೆಯಲ್ಲಿ ತೊಡಗಿಕೊಳ್ತಾರೆ. 20ನೇ ಶತಮಾನದ ಆರಂಭದಲ್ಲಿ ಹೊಸಗನ್ನಡ ಕವಿತೆಗಳನ್ನು ಇವರು ಬರೀತಾರೆ. BM ಶ್ರೀಯವರ ಇಂಗ್ಲೀಷ್ ಗೀತೆಗಳ ಸಮಯದಲ್ಲೇ ಇವರ ಆಂಗ್ಲ ಕವಿತಾಸಾರ ಸಹ ಪ್ರಕಟವಾಯಿತು. ಇದು ಸಹ ಆಂಗ್ಲ ಕವಿತೆಗಳ ಕನ್ನಡದ ಅನುವಾದದ ಕವನ ಸಂಕಲನ. ಈ ಅನುವಾದದಲ್ಲಿ ಹೊಸಗನ್ನಡ ಭಾಷೆಯನ್ನು ಇವರು ತರುವಲ್ಲಿ ಯಶಸ್ವಿಯಾಗ್ತಾರೆ. ಕಂದ ಮತ್ತು ರಗಳೆಗಂಬ ಹಳೆಯ ಛಂದಸ್ಸಿನ ಕಟ್ಟನ್ನು ಇವರು ದಾಟಲಿಲ್ಲ. ಅದೇ ಛಂದಸ್ಸಿನಲ್ಲಿ ಕವನಗಳನ್ನು ರಚಿಸಿದ್ದಾರೆ. ಕೆಲವು ಸಾಹಿತ್ಯ ಪ್ರಬಂಧಗಳನ್ನು ಸಹ ಇವರು ಬರೆದಿದ್ದಾರೆ. ಇಂಗ್ಲೀಷ್ ಕನ್ನಡ ಶಬ್ದಕೋಶ ಇದನ್ನು ತಯಾರಿಸಿದ್ದಾರೆ. ಕೊಂಕಣಿ ಸಾಹಿತ್ಯಕ್ಕೂ ಸಹ ಇವರು ಕೊಡುಗೆಯನ್ನು ನೀಡಿದ್ದಾರೆ. ಮತ್ತೊಬ್ಬರು ಗುಳವಾಡಿ ವೆಂಕಟರಾಯರು. ಇವರು ಮೂಲತಃ ಆಸ್ತಿಕರಾಗಿದ್ದರು. ಗುರುಪೀಠದಲ್ಲಿ ಗೌರವವನ್ನು ಇಟ್ಟುಕೊಂಡವರು. ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿಕೊಂಡವರು. ಆದರೆ ಗುರುಪೀಠಗಳಲ್ಲಿ ನಡೆಯುತ್ತಿದ್ದ ಡಂಬಾಚಾರಗಳು, ಗೊಡ್ಡು ಆಚಾರಗಳ ಬಗ್ಗೆ ಇವರಿಗೆ ಜಿಗುಪ್ಸೆ ಹುಟ್ಟಿ ನಿಜವಾದ ಸಧರ್ಮ ಯಾವುದು ಅಂತ ತಿಳಿಯೋದಕ್ಕೆ ಒಂದು ಸಾಮಾಜಿಕ ಕಾದಂಬರಿಯನ್ನು ಬರೀತಾರೆ. ಅದರ ಹೆಸರೇ ಇಂದಿರಾಬಾಯಿ ಅಥವಾ ಸಧರ್ಮ ವಿಜಯ. ಇದನ್ನು 1899ರಲ್ಲಿ ಪ್ರಕಟಿಸ್ತಾರೆ. ಸ್ತ್ರೀ ಶಿಕ್ಷಣದ ಉಪಯುಕ್ತತೆ, ಸಮುದ್ರಯಾನ, ವಿಧವಾ ವಿವಾಹ ಮೊದಲಾದ ವಿಚಾರಗಳನ್ನು ಈ ಮೊದಲ ಸಾಮಾಜಿಕ ಕಾದಂಬರಿಯಲ್ಲಿ ಬಂದಿದೆ ಅನ್ನೋದು ಹೆಗ್ಗಳಿಕೆಯ ವಿಷಯ. ಈ ಕೃತಿಯನ್ನು ಆಗ ಅಸಿಸ್ಟೆಂಟ್ ಕಲೆಕ್ಟರ್ ಆಗಿದ್ದ ಕೌಚ್ಮನ್ ಇಂಗ್ಲೀಷಿಗೆ ಭಾಷಾಂತರ ಮಾಡ್ತಾರೆ. ಕನ್ನಡದಿಂದ ಇಂಗ್ಲೀಷಿಗೆ ಭಾಷಾಂತರಗೊಂಡ ಮೊಟ್ಟ ಮೊದಲ ಆಧುನಿಕ ಕನ್ನಡ ಕೃತಿ ಇದು ಅಂತ ಹೇಳಬಹುದು, ಇಂದಿರಾಬಾಯಿ ಕಾದಂಬರಿ. ಇದರ ಜೊತೆಗೆ ಇವರು ಭಾಗೀರಥಿ ಮತ್ತು ಸೀಮಂತಿನಿ ಎಂಬ 2 ಕಾದಂಬರಿಗಳನ್ನು ರಚಿಸ್ತಾರೆ. ಮತ್ತು ಸಣ್ಣ ಕಾದಂಬರಿಗಳಾದ ವೇಣಮ್ಮ ಮತ್ತು ನಾಗಮ್ಮರ ಸಂವಾದ, ಲಾಡು ಪ್ರಿಯಾಚಾರ್ಯ ಎಂಬ 2 ಸಣ್ಣ ಕಾದಂಬರಿಗಳನ್ನು ಸಹ ಇವರು ರಚಿಸಿದ್ದಾರೆ. ಮತ್ತೊಬ್ಬ ಇದೇ ಕಾಲದ ಕವಿ ಗುಳವಾಡಿ ಅಣ್ಣಾರಾಯರು. ಈ ಗುಳವಾಡಿ ಅಣ್ಣಾರಾಯರು ರೋಹಿಣಿ ಇಲ್ಲವೇ ಸಾರಸ್ವತ ಮಂಡಳಿ ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ. ಮತ್ತು ಇನ್ನೊಬ್ಬ ಕವಿ ಬೋಲರ ಬಾಬುರಾವ. ಈ ಬೋಲರ ಬಾಬುರಾವರವರು ವಾಗ್ದೇವಿ ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ. ಇಲ್ಲಿ ಸಹ ಸಮಾಜ ಸುಧಾರಣೆಯ ದೃಷ್ಟಿ ಈ ಕಾದಂಬರಿಯಲ್ಲಿ ಕಂಡುಬರುತ್ತೆ. ಕನ್ನಡ ಕಾದಂಬರಿಗಳ ತೇರನ್ನು ಮೊದಲಿಗರಾಗಿ ಎಳೆದ ಈ ಮೂವರು ಯಾರ್ಯಾರು? ಗುಳವಾಡಿ ವೆಂಕಟರಾಯರು, ಗುಳವಾಡಿ ಅಣ್ಣಾರಾಯರು, ಬೋಳಾರ ಬಾಬುರಾಯರು ಅಭಿನಂದನೀಯರು ಅಂತ ಖ್ಯಾತ ವಿದ್ವಾಂಸರಾದ ಶ್ರೀನಿವಾಸ ಹಾವನೂರು ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇನ್ನು ಈ ಘಟಕದ ಸಾರಾಂಶ ಏನು ಅಂತ ನೋಡೋದಾದರೆ, ಮೊದಲು ನಾವು ಹೊಸಗನ್ನಡ ಅರುಣೋದಯ ಕಾಲಮಾನ ಏನು ಅಂತ ನೋಡಿದ್ವಿ. ಅದು 1820ರಿಂದ 1920. ಈ ಅರುಣೋದಯ ಕಾಲದಲ್ಲಿ ಸಾಹಿತ್ಯ ಹೇಗೆ ಉಗಮ ಆಯಿತು, ಅದು ಹೇಗೆ ವಿಕಾಸಗೊಳ್ತು ಅನ್ನೋದನ್ನು ಸಹ ನೋಡಿದ್ವಿ. ಈ ಅರುಣೋದಯ ಕಾಲಮಾನವನ್ನು 3 ವಿಭಾಗಗಳನ್ನಾಗಿ ಮಾಡಲಾಗಿತ್ತು ಅಂತ ನೋಡಿದ್ವಿ. ಅದರಲ್ಲಿ ನಸುಕಿನ ಕಾಲ 1810ರಿಂದ 1859, ಮುಂಬೆಳಕಿನ ಕಾಲ 1851ರಿಂದ 1880,
ಹೊಂಬೆಳಕಿನ ಕಾಲ 1881ರಿಂದ 1899, ನಂತರ 1921ರ ನಂತರ ನವೋದಯ. ಈ ನವೋದಯದ ಹಿಂದಿನ ಕಾಲಮಾನವೇ ಹೊಸಗನ್ನಡ ಅರುಣೋದಯ ಕಾಲಮಾನ ಅಂತ ಹೇಳಲಾಗಿರೋದು ಅನ್ನೋದು ಈ ಘಟಕದಲ್ಲಿ ನಾವು ತಿಳಿದುಕೊಂಡು, ಈ ಹೊಸಗನ್ನಡ ಅರುಣೋದಯ ಕಾಲಮಾನ, ಅದರಲ್ಲೂ ಹೊಂಬೆಳಕಿನ ಕಾಲಮಾನದ ಪ್ರಮುಖ ಕೃತಿಗಳು ಯಾವ್ಯಾವುದು ಅಂತ ತಿಳ್ಕೊಂಡ್ವಿ. ಈ ಕಾಲಮಾನದ ಪ್ರಮುಖ ಕವಿಗಳು ಯಾರು ಅಂತ ತಿಳ್ಕೊಂಡ್ವಿ. ಅವರು ಯಾವ ಯಾವ ಕಾರ್ಯಗಳನ್ನು ಕೈಗೊಂಡರು, ನಾಟಕದ ವಿಷಯ ಇರಬಹುದು, ಕಾದಂಬರಿ ವಿಷಯ ಇರಬಹುದು, ಮತ್ತು ವಿಮರ್ಶೆ, ಪತ್ರಿಕೋದ್ಯಮ, ಹೀಗೆ ವಿವಿಧ ಕಾರ್ಯಗಳನ್ನು ನಾವು ತಿಳ್ಕೊಂಡ್ವಿ. ಮತ್ತು ಹೊಂಬೆಳಕಿನ ಕಾಲದ ಪ್ರಮುಖ ಕೃತಿಕಾರರು ಯಾರು, ಕವಿಗಳು ಯಾರ್ಯಾರು ಅಂತ ತಿಳ್ಕೊಂಡ್ವಿ. ಮತ್ತು ಈ ಹೊಸಗನ್ನಡ ಅರುಣೋದಯ ಕಾಲಮಾನ ಹಾಗೂ ಅದರಲ್ಲೂ ಹೊಂಬೆಳಕಿನ ಕಾಲದ ಪ್ರಮುಖ ಕೇಂದ್ರಗಳು ಯಾವ್ಯಾವುದು, ಕನ್ನಡ ಮಾತನಾಡುವ ಪ್ರದೇಶದ ಪ್ರಮುಖ ಸಾಹಿತ್ಯಿಕ ಕೇಂದ್ರಗಳು, ಸಾಂಸ್ಕೃತಿಕ ಕಾರ್ಯಗಳನ್ನು ಕೈಗೊಂಡ ಕೇಂದ್ರಗಳು ಯಾವ್ಯಾವುದು ಅಂತ ನೋಡಿದ್ವಿ. ಅದರಲ್ಲಿ ಪ್ರಮುಖವಾಗಿ 3 ಕೇಂದ್ರಗಳನ್ನು ನೋಡಿದ್ವಿ. ಉತ್ತರ ಕನ್ನಡ ಅಥವಾ ಧಾರವಾಡ ಕೇಂದ್ರ, ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಕೇಂದ್ರ ಮತ್ತು ಮೈಸೂರು ಕೇಂದ್ರ. ಈ 3 ಕೇಂದ್ರಗಳಲ್ಲಿ ಪ್ರಮುಖವಾಗಿ ಸಾಹಿತ್ಯವನ್ನು ರಚಿಸಿದ ಸಾಹಿತಿಗಳು ಯಾರ್ಯಾರು ಅಂತ ನೋಡಿದ್ವಿ. ಮತ್ತು ಹೇಗೆ ಈ 3 ಕೇಂದ್ರಗಳಲ್ಲಿ ವಿಭಿನ್ನ ಪರಿಸರಗಳಿತ್ತು, ವಿಭಿನ್ನ ಸಾಹಿತ್ಯಗಳು ಹೊರಬಂತು, ಆದರೂ ಸಹ ಏನು ಏಕ ಸಮಾನವಾದ ರೂಪದಲ್ಲಿ ಯಾವ ಅಂಶಗಳಿತ್ತು ಅನ್ನೋದನ್ನು ಸಹ ನಾವು ನೋಡಿದ್ವಿ. ಹೀಗೆ ಈ 3 ಕೇಂದ್ರಗಳಲ್ಲಿ ವಿವಿಧ ಕವಿಗಳು ಯಾರ್ಯಾರು, ಅವರ ಕೃತಿಗಳು ಯಾವ್ಯಾವುದು ಅಂತ ನೋಡಿ ಈ ಘಟಕವನ್ನು ನಾವು ಮುಗಿಸಿದ್ವಿ. ಇಲ್ಲಿಗೆ ಈ ಹೊಸಗನ್ನಡ ಅರುಣೋದಯ, ಉಗಮ ಮತ್ತು ವಿಕಾಸ ಈ ಘಟಕದ ಎಲ್ಲ ಅಂಶಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ, ಅಧ್ಯಯನ ಮಾಡಿದ್ವಿ, ಅರ್ಥ ಮಾಡ್ಕೊಂಡ್ವಿ. ಇದು ನಿಮಗೂ ಅರ್ಥ ಆಗಿದ್ದರೆ ಈ ವಿಡಿಯೋ ಕೆಳಗಡೆ ಇರುವ ಯೂಟ್ಯೂಬ್ ಲಿಂಕಿನ ಕೆಳಗಡೆ ಇರುವ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು, ಅನಿಸಿಕೆಯನ್ನು ತಿಳಿಸಿ ಅಂತ ಒಂದು ವಿನಂತಿ.